ದುಪ್ಪಟ್ಟ ಸ್ಟೋಲ್ ಹೆಣ್ಣಿಗೆ ಪ್ರಾಣಕಂಟಕ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಹಾರಿ ಹೋಗುತ್ತೆ ಪ್ರಾಣ. ಭಾರತದಲ್ಲಿ ಇಂತಹ ಅವಘಡಗಳು ಹೆಚ್ಚಾಗ್ತಿವೆ ಯಾಕೆ? ಹಾಗಾದ್ರೆ ಪ್ರಾಣ ಉಳಿಸಿಕೊಳ್ಳೋದು ಹೇಗೆ ಗೊತ್ತಾ? ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಡೆಡ್ಲಿ ದುಪ್ಪಟ್ಟ. ಸೀರೆ ಮತ್ತು ದುಪ್ಪಟ್ಟ ಹೆಂಗಳೆಯರ ಫೇವರೇಟ್. ಹೀಗಂತೂ ದುಪ್ಪಟ್ಟ ಜಾಗವನ್ನ ಸ್ಟೋಲ್ ಆಕ್ರಮಿಸಿಕೊಂಡಿದೆ. ಸೀರೆ, ದುಪ್ಪಟ್ಟ ಮತ್ತು ಸ್ಟೋಲ್ನಿಂದ ದೇಹವನ್ನ ಸಂಪೂರ್ಣವಾಗಿ ಮುಚ್ಚಿಕೊಳ್ಬಹುದು, ಅದು ನಿಜವೇ. ಆದರೆ ಇದೇ ವಸ್ತ್ರಗಳು ಪ್ರಾಣಕಂಟಕ ಅನ್ನೋದು ಎಲ್ರಿಗೂ ಗೊತ್ತಿಲ್ಲ. ಅದು ಹೇಗೆ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಹೆಣ್ಣಿಗೆ ಸೀರೆ ಯಾಕೆ ಅಂದ ಅನ್ನೋ ಪ್ರಶ್ನೆಗೆ ಯಾರು ಬೇಕಾದ್ರೂ ತತ್ಕ್ಷಣಕ್ಕೆ ಉತ್ತರಿಸಬಹುದು. ಭಾರತೀಯ ನಾರಿಯರಿಗೆ ಸೀರೆಯ ಮೇಲೆ ಏನೋ ವಿಶೇಷ ಪ್ರೀತಿ. ಜೊತೆಗೆ ಚೂಡಿದಾರ್ ಮತ್ತು ದುಪ್ಪಟ್ಟ ಕೂಡ ಹೆಂಗಳೆಯರ ಫೇವರೇಟ್. ಆದ್ರೆ ನೆನಪಿರಲಿ, ನಿಮ್ಮ ಅಚ್ಚುಮೆಚ್ಚಿನ ವಸ್ತ್ರ ನಿಮ್ಮ ಪ್ರಾಣ ಕಂಟಕವೂ ಹೌದು ಅನ್ನುವುದನ್ನ ಮರೆಯಬೇಡಿ. ದುಪ್ಪಟ್ಟ ಮತ್ತು ಸ್ಟೋಲ್ ಧರಿಸೋದ್ರಿಂದ ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ. ವಾಹನದಲ್ಲಿ ಸವಾರಿ ಮಾಡುವಾಗ, ಫ್ಯಾಕ್ಟರಿ, ಗಾರ್ಮೆಂಟ್ಸ್ನಲ್ಲಿ ಮೆಷಿನ್ ಬಳಿ ಕೆಲಸ ಮಾಡುವಾಗ ಮತ್ತು ಮನೆಯಲ್ಲಿ ಗೃಹೋಪಯೋಗಿ ಯಂತ್ರ ಬಳಸುವಾಗ ಫೇವರೇಟ್ ಬಟ್ಟೆಗಳಿಂದ ಅವಘಡಗಳು ನಡೆದಿರುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚು ಬೆಳಕಿಗೆ ಬರುತ್ತಿವೆ. ದೆಹಲಿಯ ಏಮ್ಸ್ ಇತ್ತೀಚೆಗೆ ಒಂದು ಪ್ರಕರಣಕ್ಕೆ ಸಾಕ್ಷಿಯಾಗಿದೆ. ಅದೇನು ಅಂದ್ರೆ, ಯುವತಿಯೊಬ್ಬಳು ಕೃಷಿ ಮಾಡುವಾಗ ದುಪ್ಪಟ್ಟದಿಂದ ಸಾವನ್ನಪ್ಪಿದ್ದಾಳೆ. ದುಪ್ಪಟ್ಟ ಕುತ್ತಿಗೆಗೆ ಸಿಲುಕಿಕೊಂಡು ಯುವತಿ ಸಾವನ್ನಪ್ಪಿದ್ದಾಳೆ. ಇದೇನು ಮೊದಲ ಪ್ರಕರಣವಲ್ಲ. ಕಳೆದ 5-6 ವರ್ಷಗಳಿಂದ ಬಟ್ಟೆಗಳಿಂದ ಮಹಿಳೆಯರು ಗಾಯಗೊಂಡಿರುವ 30ರಿಂದ 40 ಪ್ರಕರಣಗಳು ನಡೆದಿವೆ. ಮೋಟಾರ್ ವಾಹನ, ಮಿಕ್ಸರ್, ಟೇಬಲ್ ಫ್ಯಾನ್, ಆಟೋ ರಿಕ್ಷಾ ಮತ್ತು ಫ್ಯಾಕ್ಟರಿ ಮೆಷಿನ್ನಿಂದ ಮಹಿಳೆಯರು ಅಪಘಾತಕ್ಕೀಡಾಗಿದ್ದಾರೆ. ಬಟ್ಟೆಗಳು ಕೇವಲ ಮಹಿಳೆಯರಿಗೆ ಮಾತ್ರ ಅಪಾಯಕಾರಿಯಲ್ಲ. ಪುರುಷರಿಗೆ ಮಫ್ಲರ್, ಶಾಲ್ನಿಂದಲೂ ಅಪಾಯವಿದೆ. ಪುರುಷರು ಗಾಯಗೊಂಡಿರುವ ಘಟನೆಗಳು ನಡೆದಿವೆ ಅಂತಾರೆ ಏಮ್ಸ್ನ ವೈದ್ಯರು. ಒಟ್ನಲ್ಲಿ ಸೀರೆ, ದುಪ್ಪಟ್ಟ ಮತ್ತು ಸ್ಟೋಲ್ ಬಗ್ಗೆ ಮಹಿಳೆಯರು ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರಬೇಕು. ಇಲ್ಲದೇ ಇದ್ರೆ ಫೇವರೇಟ್ ಬಟ್ಟೆಗಳೇ ಜೀವಕ್ಕೆ ಮುಳುವಾಗುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಬ್ಯೂರೋ ರಿಪೋರ್ಟ್, TV9. ನೋಡಿದ್ರಲ್ಲ, ನಾವು ತೊಟ್ಕೊಳ್ಳುವಂಥ ಸೀರೆ ಮತ್ತು ದುಪ್ಪಟ್ಟಗಳು ಹೇಗೆ ಸಾವಿಗೆ ಕಾರಣವಾಗುತ್ತೆ ಅಂತ. ನಿಜಕ್ಕೂ ಕೂಡ ಯಾವ ಹೆಣ್ಣುಮಕ್ಕಳು ಕೂಡ ಈ ಬಗ್ಗೆ ಯೋಚನೆ ಮಾಡಿರ್ಲಿಕ್ಕಿಲ್ಲ. ನಾವು ಹಾಕ್ಕೊಳ್ಳುವಂಥ ದುಪ್ಪಟ್ಟ, ಸೀರೆ ನಮ್ಮ ಪ್ರಾಣನೇ ತೆಗಿಬೋದು ಅಜಾಗರೂಕತೆ ವಹಿಸಿದಾಗ ಅನ್ನುವಂಥದ್ದು. 5 ಮತ್ತು 6 ವರ್ಷಗಳಲ್ಲಿ 30ರಿಂದ 40 ಪ್ರಕರಣಗಳು ದಾಖಲಾಗಿವೆ ಅಂತೆ. ಈ ಬಗ್ಗೆ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ದಿನೇಶ್ ರಾವ್, ವಿಧಿ ವಿಜ್ಞಾನ ತಜ್ಞರು, ಹಾಗೆಯೇ ಬ್ಯೂಟಿಷಿಯನ್ ಮತ್ತು ಫ್ಯಾಷನ್ ಡಿಸೈನರ್ ದೀಪಾ ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ದಿನೇಶ್ ಅವರೇ, ದೀಪಾ ನಾಗೇಶ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ವೆರಿ ಇಂಪಾರ್ಟೆಂಟ್ ಡಾಕ್ಟರ್ ದಿನೇಶ್ ಅವರೇ. ನೋಡಿ, ಯಾರು ಕೂಡ ಒಂದು ಇಮ್ಯಾಜಿನ್ ಮಾಡೋಕ್ಕೋಗಲ್ಲ. ಇವಾಗ ನಮ್ಮ ಫ್ಯಾಮ್ಲಿಯಲ್ಲಿ, ಫ್ರೆಂಡ್ಸಲ್ಲಿ ಯಾರಾದರೂ ಈ ಥರ ಘಟನೆಗಳು ನಡೆದಿದ್ದರೆ ಬಹುಶಃ ಏನಂದರೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೋದು, ಈ ಥರ ಡೆತ್ ಆಗಿದೆ ಅಂತ. ಇಂಥ ಇನ್ಸಿಡೆಂಟ್ಸ್ ನೋಡಿದಾಗ, ಅಂದರೆ ಬ್ಯಾಕ್ ಟು ಬ್ಯಾಕ್ ಇನ್ಸಿಡೆಂಟ್ಸ್ನ ನೋಡಿದಾಗ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಏನಪ್ಪ, ಒಂದು ಅಂದರೆ ಹೆಣ್ಮಕ್ಳು ಒಂದು ಮಾನ ಮುಚ್ಕೊಳ್ಳೋಕ್ಕೆ ಅಥವಾ ಒಂದು ಸೆಕ್ಯೂರ್ಡು ಅಥವಾ ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೆ ದುಪ್ಪಟ್ಟಗಳನ್ನ ಧರಿಸ್ತಾರೆ. ಸೊ ಇದು ಪ್ರಾಣ ತೆಗೆದು ಬಿಡುತ್ತಾ ಅನ್ನೋವಂಥದ್ದು. ಸೊ ನೀವು ನೋಡಿರೋಂಥ ಇನ್ಸಿಡೆಂಟ್ಸ್ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಮೇಡಮ್, ಸುಮಾರು ಕೇಸಸ್ ನೋಡಿದ್ದೇವೆ ಈ ಥರ. ಈ ದುಪ್ಪಟ್ಟೆಯಿಂದ ಏನಂದರೆ, ಸಾಮಾನ್ಯ ಜನಕ್ಕೆ ಇದರಿಂದ ಸಾವು ಸಂಭವಿಸುತ್ತೆ ಅನ್ನೋದು ಆಶ್ಚರ್ಯ ಆಗುತ್ತೆ. ಹೌದೌದು. ಬಟ್ ಸತ್ಯ ಏನಂದರೆ, ಈ ನೆಕ್ ಅಂತ ನಾವೇನು ಹೇಳ್ತೀವಿ, ಕುತ್ತಿಗೆ ಭಾಗ, ಇದು ಎಷ್ಟು ಸೆನ್ಸಿಟಿವ್ ಅಂದರೆ
ಇದರಲ್ಲಿ ಇರ್ತಕ್ಕಂಥ ರಕ್ತನಾಳಗಳು ಮತ್ತು ನರ, ಎಸ್ಪೆಷಲಿ ದ ವೇಗಸ್ ನರ್, ಆಮೇಲೆ ಈ ಗಾಳಿ ಹೋಗ್ಲಿಕ್ಕೆ ಇರ್ತಕ್ಕಂಥ ರೆಸ್ಪಿರೇಟರಿ ಪ್ಯಾಸೇಜ್, ದಟ್ಸ್ ಲ್ಯಾರಿಂಗ್ಸ್ ಅಂಡ್ ಟ್ರೇಕಿಯಾ ಅಂತ ಏನು ಹೇಳ್ತೇವೆ, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್ ಅಂಡ್ ಟ್ರೇಕಿಯಾ, ಪ್ಲಸ್ ಈ ನರ್ವ್, ವೇಗಸ್ ನರ್ವ್, ಪ್ಲಸ್ ದ ವೆಸಲ್ಸ್, ಕ್ಯಾರೋಟಿಡ್ ವೆಸಲ್ಸ್, ಜುಗುಲರ್. ಈ ವೆಸಲ್ಸ್, ಈ ಸ್ಟ್ರಕ್ಚರು ಎಷ್ಟು ಸೆನ್ಸಿಟಿವ್ ಅಂದರೆ ಸಡನ್ ಕಂಪ್ರೆಷನ್ ಆಫ್ ದ ನೆಕ್, ಸಡನ್ ಟು ವೈಲೆಂಟ್ ಕಂಪ್ರೆಷನ್ ಅಂತೀವಿ ನಾವು. ಅಂದರೆ ಒಂದು ಆ ಪ್ರೆಷರ್, ಆ ದುಪ್ಪಟ್ಟ ಏನು ಕುತ್ತಿಗೆ ಭಾಗದಲ್ಲಿ ಇರ್ತದೆ, ಅದು ಒಂದು ಈ ರೊಟೇಟಿಂಗ್ ಇನ್ಸ್ಟ್ರೂಮೆಂಟ್, ಫ್ಯಾನ್ ಆಗಿರ್ಬೋದು, ಇಲ್ಲ ಒಂದು ಗ್ರೈಂಡರ್ ಆಗಿರ್ಬೋದು, ಇಲ್ಲ ಇವನ್ ಈ ತರ ವೀಲ್ ಆಗಿರ್ಬೋದು, ಸ್ಕೂಟರ್, ಕಾಮನ್ಲಿ ಈ ತರ ಸ್ಕೂಟರ್ ಈ ತರಲ್ಲಿ ಪ್ಲಸ್ ಫ್ಯಾನು ಈ ತರ ಇಂಥ ಸನ್ನಿವೇಶದಲ್ಲಿ ಇದು ದಿಸ್ ಇಸ್ ಅ ಫ್ಲೋಟಿಂಗ್ ಟೈಪ್ ಆಫ್ ಸ್ಕಾರ್ಫ್ ಆರ್ ಸ್ಟೋಲ್ ಅಂತ ನಾವೇನು ಹೇಳ್ತೀವಿ. ದಿಸ್ ಎಂಡ್ಸ್ ವಿಲ್ ಬಿ ಫ್ಲೋಟಿಂಗ್. ಒಂದು ಎಂಡ್ ಅದು ಕುತ್ತಿಗೆ ಹಿಂಭಾಗ ಇರ್ತದೆ, ಇದು ಎರಡು ಎಂಡ್ ಏನಿರುತ್ತೆ ದಟ್ಸ್ ಅ ಫ್ಲೋಟಿಂಗ್ ಟೈಪ್. ಇದು ಏನಾಗ್ತದೆ ಅಟ್ ದ ಟೈಮ್ ಇವರು ಏನಾದ್ರೂ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ದಿಸ್ ಫ್ಲೋಟಿಂಗ್ ಎಂಡ್ಸ್ ಏನಿದೆ ದಟ್ ವಿಲ್ ಬಿ ಇಟ್ ಇಸ್ ಎ ವೇಟ್ಲೆಸ್. ಜಾಸ್ತಿ ವೇಟ್ ಅವ್ರಿಗೆ ಅಷ್ಟು ವೇಟ್ ಬಗ್ಗೆ ಅರಿವಿರುವುದಿಲ್ಲ, ಬಿಕಾಸ್ ಇಟ್ಸ್ ಎ ಕ್ಲಾತ್ ಮೆಟೀರಿಯಲ್. ಸೊ ಇದೇನಾಗಿರುತ್ತೆ, ಇಟ್ ಆಕ್ಸಿಡೆಂಟ್ಲಿ ಬಿಕಾಸ್ ಆಫ್ ದ ಬ್ರೀಸ್, ಅದು ಬಿಕಾಸ್ ಆಫ್ ದ ವೇವ್ ಆರ್ ಬಿಕಾಸ್ ಆಫ್ ದ ಫೋರ್ಸ್, ಇದೇನಾಗ್ತದೆ ದ ಮೋರ್ ಇಟ್ ಮೂವ್ಸ್, ಈ ಫಾಸ್ಟ್ ಮೂವ್ ಆದಾಗ ಬಾರ್ನೋಲಿಸ್ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ, ದಟ್ಸ್ ಅ ಫಿಸಿಕಲ್ ರಿಲೇಟೆಡ್, ವೇರ್ ಎಕ್ಸ್ಟೆನ್ಸಿವ್ ಫ್ಲೋ ಆಫ್ ಒಂದ್ ಕಡೆ ವೆಲಾಸಿಟಿ ಹೋದಾಗ ಇನ್ನೊಂದು ಕಡೆ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ. ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆದಾಗ ದ ಸ್ಟೋಲ್ ವಿಲ್ ಗೋ ಟುವರ್ಡ್ಸ್ ದ ಗ್ರೈಂಡರ್, ಸ್ಟೋಲ್ ವಿಲ್ ಗೋ ಟುವರ್ಡ್ಸ್ ದ ಫ್ಯಾನ್, ಸ್ಟೋಲ್ ವಿಲ್ ಗೋ ಟುವರ್ಡ್ಸ್ ದ ವೀಲ್, ಬಿಕಾಸ್ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗಿದ್ದಕ್ಕ. ಸೊ ಅದೇನಾಗ್ತದೆ, ಟುವರ್ಡ್ಸ್ ಹೋದಾಗ ದಟ್ ವಿಲ್ ಗೆಟ್ ಎಂಟ್ಯಾಂಗಲ್ಡ್. ಈಗ ಫಾರ್ ಇನ್ಸ್ಟೆನ್ಸ್ ಬೈಕ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಅದು ಎಂಟ್ಯಾಂಗಲ್ ಆದಾಗ ಒನ್ ಈಸ್ ಇನ್ನೊಂದು ಎಂಡು ಫ್ರೀ ಆದರೆ ಬಟ್ ಇಟ್ ವಿಲ್ ಪುಲ್ ಎ ಜರ್ಕ್. ಒಂದು ಜರ್ಕ್ ಆಗಿದ ತಕ್ಷಣ ಶಿ ವಿಲ್ ಲೂಸ್ ದ ಬ್ಯಾಲೆನ್ಸ್, ಶಿ ವಿಲ್ ಫಾಲ್ ಡೌನ್. ಆ ಬಿದ್ದಿದ್ದ ರಭಸಕ್ಕೆ ದ ವೇಟ್ ಆಫ್ ದ ಪರ್ಸನ್ ಪ್ಲಸ್ ದ ವೆಲಾಸಿಟಿ ಆಫ್ ದ ವೆಹಿಕಲ್, ಇದು ಎರಡು ಸ್ಕ್ವೇರ್ ರೂಟ್ ಆಫ್ ದ ವೆಲಾಸಿಟಿ, ಇದು ಎರಡು ಸೇರಿ ದ ಇಂಪ್ಯಾಕ್ಟ್ ಪ್ರೆಷರ್ ಏನಿದೆ, ಫೋರ್ಸ್ ಇರುತ್ತೆ, ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ದ ಫಸ್ಟ್ ಆಬ್ಜೆಕ್ಟ್ ಆಫ್ ದ ಬಾಡಿ, ಫಸ್ಟ್ ಪಾರ್ಟ್ ಆಫ್ ದ ಬಾಡಿ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಗ್ರೌಂಡ್ ಇಸ್ ದ ಹೆಡ್. ತಲೆಗೆ ಪೆಟ್ಟಾಗ್ತದೆ. ದಟ್ ಈಸ್ ಒನ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಡೆತ್. ಇನ್ನೊಂದು ಇಲ್ಲ ಅಂದ್ರೆ ಅದು ಹಿಂದೆ ಬರ್ತಕ್ಕಂಥ ವೆಹಿಕಲ್ ದಟ್ ವಿಲ್ ರನ್ ಓವರ್ ದಟ್. ದಿಸ್ ಇಸ್ ಸೆಕೆಂಡ್. ಈಗ ಅಕಸ್ಮಾತ್ ಎರಡು ಎಂಡನ್ನು ಸಿಗಾಕೊಂಡ್ಬಿಟ್ರೆ ದಟ್ ವಿಲ್ ಸ್ಟ್ರಾಂಗ್ಯುಲೇಟರ್ ನೆಕ್. ಈ ಸ್ಟ್ರಾಂಗ್ಯುಲೇಷನ್ ಇದು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ, ಫಾರ್ ಇನ್ಸ್ಟೆನ್ಸ್ ಈಗ ಗ್ರೈಂಡರ್ ಆಗಲಿ, ಈಗ ಫ್ಯಾನ್ ಆಗಲಿ, ಈ ತರದವ್ರು ಸಿಗಾಕೊಂಡಾಗ ಸಡನ್ ವೈಲೆಂಟ್ ಕಂಪ್ರೆಷನ್ ಅಂತ ಏನ್ ಹೇಳ್ತೇವೆ, ಅದಾಗಿದ ತಕ್ಷಣ ಅವರಿಗೆ ದೇ ವಿಲ್ ಲೂಸ್ ದರ್ ಕಾನ್ಶಿಯಸ್ನೆಸ್ ಇಮಿಡಿಯೇಟ್ಲಿ. ಮೇಡಮ್ ದಿಸ್ ಇಸ್ ವೆರಿ ಮಚ್, ಜನಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅವ್ರಿಗೆ ತಾನ್ ಯಾರು ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗೋದಿಲ್ಲ. ದೇ ಕಾಂಟ್ ಪುಟ್ ದೇರ್ ಹ್ಯಾಂಡ್ ಅಂಡ್ ಕಮ್ ಔಟ್ ಆಗೋದಿಲ್ಲ. ಇದು ದಿಸ್ ಇಸ್ ಸಮಥಿಂಗ್ ಜನಕ್ಕೆ ಇದ್ರ ಬಗ್ಗೆ ಅರಿವು ಇಲ್ಲ. ಇವ್ರೇನಂದ್ರೆ ಓ ಈ ತರ ಆದಾಗ ನಾವು ಕುತ್ಕೆಯಿಂದ ತಕ್ಕೋಬಹುದು, ಆಗೋದಿಲ್ಲ. ಬಿಕಾಸ್ ದ ಬ್ರೈನ್ ಇಸ್ ಸೋ ಸೆನ್ಸಿಟಿವ್ ಟು ದ lack of oxygen due to silent violent compression of the neck. Suddenly she will go into the unconsciousness. ಅದಾದ್ಮೇಲೆ further force will be compressing force ಜಾಸ್ತಿ ಆಗ್ತಾ ಇರ್ತದೆ. ಅವಾಗ the physiological forces will be in such a way that it will lead to the death. Correct. So this is the most dangerous thing. Precautionary measures ತಗೊಳ್ಬೇಕು. So which I will state the different precautionary measures. ಓಕೆ ಸರ್. ಬಹುಶಃ ಏನಂತಂದ್ರೆ ಇವಾಗ ಹೆಲ್ಮೆಟ್ ಕಡ್ಡಾಯ ಆ ಥರ ಮಾಡ್ತಾರೆ ಅಂತ, ಇವಾಗ ಈ ದುಪ್ಪಟ್ಟಗಳನ್ನೂ ಆ ಲಿಸ್ಟಿಗೆ ಸೇರಿಸ್ಬೇಕಂದ್ರೆ ದುಪ್ಪಟ್ಟ ಬೇಡ ಅನ್ನೋಂಥದ್ದಾಗಿರ್ಬೋದು, ಅಥವಾ ಒಂದೇನಾದ್ರು ಫಿಗರ್ ಏನಾದ್ರು ಹಾಕಿ ಒಂದು ಹೆಣ್ಮಕ್ಳದ್ದು ವೇಲ್ ಈ ಥರ ಉದ್ದಕ್ಕೆ ಬಿಡೋ ಅಂಥದ್ದಾಗಿರ್ಬೋದು, ಅಥವಾ ಹೆಂಗೆ ಕುತ್ಕೋಬೇಕು ಏನು, ಇದ್ರ ಬಗ್ಗೆ ಖಂಡಿತ ಅವೇರ್ನೆಸ್ ಬೇಕು ಅಂತ ಹೇಳ್ತೀರಾ ನೀವು. ಓಕೆ ದೀಪಾ ನಾಗೇಶ್, ನೋಡಿ ನಮಗೆಲ್ಲರಿಗೂ ಇದು ಶಾಕಿಂಗ್ ನ್ಯೂಸ್ ಒಂಥರ. ನಾನು ಹೇಳಿದೆ ನೋಡಿ, ನಮ್ಮ ಮನೆಗಳೆಲ್ಲ ಆಗಿರದ ಹೊರತು ನಮಗೆ ಇದ್ರ ಬಗ್ಗೆ ಸೀರಿಯಸ್ನೆಸ್ ಬರಲ್ಲ ಅಂತ. ಡಾಕ್ಟರ್ ಹೇಳ್ತಾ ಇದ್ರು ಯಾವ ತರ ನೆಗೆಟಿವ್ ಪ್ರೆಷರ್ ಅನ್ನುವಂಥದ್ದು ಇಂಪ್ಯಾಕ್ಟ್ ಆಗುತ್ತೆ, ಹೇಗೆ ವೇಲ್ ಸುತ್ಕೊಳ್ಳುತ್ತೆ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಡೆತ್ ಹೋಗುತ್ತೆ. ಸೊ ನಾವು ಕೂಡ ರಸ್ತೆಗಳಲ್ಲಿ ಟ್ರಾವೆಲ್ ಮಾಡುವಾಗ ಒಬ್ಬೊಬ್ರು ಉದ್ದ ಬಿಟ್ಕೊಂಡಿರ್ತಾರೆ, ಅವ್ರು ಹೇಳ್ತಾ ಇರ್ತೀವಿ ನೋಡಿ ವೇಲ್ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನಾವೇ ಏನಾದ್ರು ತಪ್ಪು ಮಾಡಿದ್ರೆ ನಮ್ಗೆ ಈ ತರದೆಲ್ಲ ಆಗ್ತಾ ಇರುತ್ತೆ ಡೈಲಿ ರೋಟೀನ್ ಅಲ್ಲಿ. ಸೊ ಈ ತರ 40ರಿಂದ 30 ಪ್ರಕರಣಗಳು ದಾಖಲಾಗುತ್ತೆ 5-6 ವರ್ಷಗಳಲ್ಲಿ ಅಂದ್ರೆ ತುಂಬಾ ಸೀರಿಯಸ್ ಆಗಿ ತಗೊಳ್ಳುವಂತ ವಿಷಯ. ಖಂಡಿತವಾಗ್ಲೂ. ಬಿಫೋರ್ ಐ ಸ್ಟಾರ್ಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಇಂಡಿಯನ್ ಹೆರಿಟೇಜ್ ಏನಿದೆ ಅಲ್ಲ ತುಂಬಾ ಚೆನ್ನಾಗಿದೆ. ಅಂದರೆ ಇಂಡಿಯನ್ ಅಟೈರ್ಸೇ ತುಂಬ ಚೆನ್ನಾಗಿದೆ. ಸ್ಯಾರಿ ಆಗಿರ್ಬೋದು, ಈಗ ಚೂಡಿದಾರ್ ದುಪ್ಪಟ್ಟಾನೂ ಆಗಿರ್ಬೋದು, ಅಥವಾ ಸ್ಟಾಲ್ಸೇ ಆಗಿರ್ಬೋದು. ಆ್ಯಕ್ಚುಲಿ ಇದು ಏನು ಮಾಡುತ್ತೆ ಅಂದರೆ ನಮಗೆ ತುಂಬ ಪ್ರೊಟೆಕ್ಷನ್ ಕೊಡುತ್ತೆ ಎಲ್ಲ ಥರದ್ರಿಂದನೂ, ಎಲ್ಲ ಆಸ್ಪೆಕ್ಟ್ಸಿಂದ. ಅಂದರೆ ಬಿಸಿಲಾಗಿರ್ಬೋದು, ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಎಲ್ಲ ಥರದ್ರಿಂದನೂ ನಮಗೆ ತುಂಬಾ ಚೆನ್ನಾಗಿ ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳಿಲ್ಲ ಅಂದರೆ ಅದು ಮಿಸ್ಯೂಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದೇನು ಅಂತಂದರೆ ನಾವು ತುಂಬ ಕಾನ್ಫಿಡೆಂಟ್ ಹೋಗ್ಬೇಕಂದ್ರೆ ನಮ್ಗೆ ಒಂದು ದುಪ್ಪಟ್ಟ ಇದ್ರೇ ಕಂಫರ್ಟಬಲ್ ಆಗಿರ್ತೀವಿ. ಸೊ ಈಗಿನ ಜನ್ರೇಷನಲ್ಲಿ ದುಪ್ಪಟ್ಟ
ದುಪ್ಪಟ್ಟ ಅಥವಾ ಸ್ಯಾರಿ ಸ್ಟಾಲ್ ಹಾಕೋತಿದ್ದಾರೆ ಅಂದ್ರೆ ಅವ್ರಿಗೆ ಬಿಗ್ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಈ ಪ್ರೋಗ್ರಾಮ್ ಮೂಲಕ. ಯಾಕೆಂತಂದ್ರೆ ಇವಾಗಿನ ಸ್ಕರ್ಟ್ಸ್, ಮಿಡೀಸ್ ಅಥವಾ ಜೀನ್ಸ್ ಬಂದ್ಮೇಲಿಂದ ಅಂತೂ ಈ ಏನು ನಮ್ದು ಹೆರಿಟೇಜ್ ಅಂತ ಹೇಳ್ತಿದೆ ಅದು ಕಳೆದು ಹೋಗ್ತಾ ಬರ್ತಿದೆ. ಬಟ್ ಸ್ಟಿಲ್ ಇದನ್ನ ಹಾಕೊಳ್ತಾ ಇದ್ದಾರೆ ಅಂದ್ರೆ ಇಟ್ಸ್ ವೆರಿ ಗುಡ್. ಬಟ್ ಹಾಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ವಹಿಸೋದು ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ಇದು ಇವತ್ತು ನೆನೆ ಬಂದಿರುವಂತಹ ಹೆರಿಟೇಜ್ ಅಲ್ಲ, ತುಂಬಾ ವರ್ಷಗಳಿಂದಾನೇ ಹಾಕೊಂಡಿದ್ದಾರೆ. ಮತ್ತೆ ಇಷ್ಟೊಂದು ಪ್ರಕರಣ ಇತ್ತೀಚೆಗೆ ಸ್ಟಾರ್ಟ್ ಆಗ್ತಾ ಇರೋದು ಬಿಕಾಸ್ ಆಫ್ ಸ್ಪೀಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗೆಲ್ಲರಿಗೂ ರ್ಯಾಶ್ ಡ್ರೈವ್ ಇಷ್ಟ, ತುಂಬಾ ಫಾಸ್ಟಾಗಿ ಹೋಗ್ತಾ ಇರ್ತಾರೆ, ಅಥವಾ ಮೆಕ್ಯಾನಿಸಮ್ ಅಂತಲೂ ತುಂಬಾ ಫಾಸ್ಟಾಗಿ ಮಾಡ್ತಾ ಇರ್ತಾರೆ. ಸೊ ಸ್ವಲ್ಪ ಕೇರ್ಲೆಸ್ನೆಸ್ ಮಾಡ್ಕೊಳ್ಳೋದ್ರಿಂದ ಹಿಂಗಾಗ್ತಿದೆ ಹೊರತು ಇದರಿಂದ ತಪ್ಪಾಗುತ್ತೆ ಅಥವಾ ಇದಕ್ಕೆ ಬ್ಲೇಮ್ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ಓಕೆ ದೀಪಾ, ವೆರಿ ನೈಸ್. ಅಂದರೆ ಈಗ ನೋಡಿ, ದುಪ್ಪಟ್ಟ ಹೆರಿಟೇಜ್ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಅದನ್ನ ಹಾಕೊಳ್ಳುವಂಥ ಸಂದರ್ಭದಲ್ಲಿ ಜಾಗ್ರತೆ ಅನ್ನೋದು ವಹಿಸಲೇಬೇಕು ಹೆಣ್ಮಕ್ಳು. ಸೊ ಆ ಮೆಸೇಜ್ ಹೋಗಲೇಬೇಕು ಖಂಡಿತ ಹೆಣ್ಮಕ್ಳಿಗೆಲ್ಲ ಅಂತ. ಡಾಕ್ಟರ್ ದಿನೇಶ್ ಅವರೇ, ನೋಡಿ ಹೇಳ್ತಾ ಇದ್ರಿ ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಡೆತ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ರಿ. ಇವಾಗ ಬೈಕ್ ಆಗಿರ್ಬೋದು, ಸ್ಕೂಟರು, ಆಟೋ ರಿಕ್ಷಾ ಅಥವಾ ತುಳಿಯೋ ಗಾಡಿ ಆಗಿರ್ಬೋದು, ಬೇರೆ ಬೇರೆ ವೆಹಿಕಲ್ಸ್, ಅದ್ರ ಜೊತೆಗೆ ಈ ಮಷಿನರೀಸು ಇವು ಕೂಡ ಏನಾದ್ರು ಆಕ್ಸಿಡೆಂಟ್ಸ್ಗೆ ಹೇಗೆ ಕ್ರಿಯೇಟ್ ಮಾಡಿದ್ರೆ ಅದೇ ಈಗ ಅವ್ರ ದುಪ್ಪಟ್ಟ ಹಾಕೊಳ್ಳೋದು, ಈಗ ಎನಿ ರಿವಾಲ್ವಿಂಗ್ ಮೆಷಿನರೀಸ್ ಇರುತ್ತೆ, ಎನಿ ಕನ್ಸ್ಟ್ರಕ್ಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಏನಿರ್ತದೆ ಅದಾಗ್ದಾಗ ಈಗ ಬಗ್ಬಿಟ್ಟು ಈ ತರ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ದುಪ್ಪಟ್ಟ ಎಂಡ್ಸ್ ಇದಿರ್ತಲ್ಲ, ಎಂಡ್ಸು ಅದಕ್ಕೆ ಎಂಟ್ಯಾಂಗಲ್ ಆದಾಗ ಡೆಫಿನೆಟ್ಲಿ ಇಟ್ ವಿಲ್ ಪುಲ್ ದೆಮ್. ಅವಾಗ ಇಟ್ ವಿಲ್ ರೋಲ್ ಆಗೋದಾಗ ಡೈರೆಕ್ಟ್ ರಿಸಲ್ಟ್ ಆಫ್ ಸ್ಟ್ರಾಂಗ್ಯುಲೇಷನ್ ಅದು. ಇದು ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಪ್ರಿಕಾಷನ್ ತಗೊಳ್ಬೇಕು. ಈಗ ಮೇಡಮ್ ಅವ್ರು ಹೇಳಿದಾಗೆ ದಟ್ ಇಟ್ ಹೆಲ್ಪ್ಸ್ ಇನ್ ದ ಮೊಡೆಸ್ಟಿ ಆಫ್ ಎ ವುಮನ್ ಅಂಡ್ ದಟ್ಸ್ ಒನ್ ಅಟೈರ್ ಆಫ್ ಎನ್ ಇಂಡಿಯನ್ ಕಲ್ಚರ್, ಅದು ಒಪ್ಕೊಳ್ಳೋಣ. ಬಟ್ ಒನ್ಲಿ ಥಿಂಗ್ ಇಸ್ ಅದನ್ನ ಯಾವ ರೀತಿ ಉಪಯೋಗ ಮಾಡಬೇಕು, ಎಲ್ಲಿ ಉಪಯೋಗ ಮಾಡೋದು, ಅದು ಜಾಗರೂಕತೆ ಇರಲೇಬೇಕು. ಯಾಕಂದ್ರೆ ಅಲ್ಲ, ನಮ್ಮ ಕಲ್ಚರ್ ಉಳಿಬೇಕು, ಅದ್ರ ಜೊತೆಗೆ ಪ್ರಿಕಾಷನ್ಸ್ ಅನ್ನೋದು ಬೇಕು. ಹೌದು ಮೇಡಮ್, ನೋಡಿ ಈಗ ಬೈಕ್ ನಲ್ಲಿ ಅವ್ರು ಹೋಗ್ತಿದ್ದಾರೆ ಅಂದ್ರೆ ದ ವೆಲಾಸಿಟಿ ಇಸ್ ಟುವರ್ಡ್ಸ್ ಒನ್ ಡೈರೆಕ್ಷನ್. ಈ ತರ ಹೋದಾಗ ದಿಸ್ ಫ್ಲೋಟಿಂಗ್ ಮೆಟೀರಿಯಲ್ ಏನಿದೆ, ದ ಎಂಡ್ಸ್ ದಟ್ ವಿಲ್ ಗೋ ಟುವರ್ಡ್ಸ್ ದ ವೀಲ್, ಇದು ಅವ್ರಿಗೆ ಗೊತ್ತಿಲ್ಲ. ಅದಲ್ಲದೆ ದಿ ಸಡನ್ ಕನ್ಸ್ಟ್ರಕ್ಷನ್ ಆಫ್ ದ ನೆಕ್ ಇಮಿಡಿಯೇಟ್ ಅನ್ಕಾನ್ಶಿಯಸ್ನೆಸ್ ಆಗುತ್ತೆ. ಅದಾದ ನಂತರ ಇಟ್ ವಿಲ್ ಗೋ ಆನ್ ಪುಲ್ಲಿಂಗ್ ಇಟ್, ಅದಾದಾಗ ಕನ್ಸ್ಟ್ರಕ್ಷನ್ ಆಗ್ತದೆ. ಅದಲ್ಲದೆ ದ ಇಂಪ್ಯಾಕ್ಟ್ ಆನ್ ದ ಗ್ರೌಂಡ್ ಇಸ್ ಅನದರ್ ಕಾಸ್ ಆಫ್ ಡೆತ್. ಇದಲ್ಲದೆ ಕನ್ಸ್ಟ್ರಕ್ಷನ್ ಆಗದಿದ್ರು ಅದು ಒಂದ್ಸಲಿ ಜರ್ಕ್ ಆಗಿ ಪುಲ್ ಆಗಿದ ತಕ್ಷಣ ಶಿ ವಿಲ್ ಲೂಸ್ ದ ಬ್ಯಾಲೆನ್ಸ್, ಶಿ ವಿಲ್ ಫಾಲ್ ಆನ್ ದ ಗ್ರೌಂಡ್. ಶಿ ಮೇ ಬಿ ರನ್ ಓವರ್ ಬೈ ಅನದರ್ ವೆಹಿಕಲ್. ಸೊ ಇಷ್ಟು ಡೇಂಜರ್ಸ್ ಇದ್ದಾಗ, ಈಗ ಏನಂದ್ರೆ ಅವರು ಗಾಡಿನಲ್ಲಿ ಕೂತಾಗ ದೇ ವಿಲ್ ಫರ್ಗೆಟ್ ದಟ್ ದೇರ್ ಇಸ್ ಎ ಕ್ಲೋತ್ ಆನ್ ದೇರ್ ಶೋಲ್ಡರ್ಸ್. ಕರೆಕ್ಟ್. ಅವರ ಕುತ್ತಿಗೆ ಮೇಲೆ ಒಂದು ಬಟ್ಟೆ ಇದೆ ಅನ್ನೋದೇ ಮರ್ತು ಬಿಡ್ತಾರೆ. ಯಾಕಂದ್ರೆ ಅವರು ಮಾತಾಡೋದು ಬೇರೆ ಇರ್ತದೆ, ಮೊಬೈಲ್ ಮೇಲೆ ಜ್ಞಾನ ಇರ್ತದೆ. ಸೊ ಈ ತರ ಸ್ಪೀಡ್ ಮೇಲೆ, ಇಲ್ಲ ಅಕ್ಕಪಕ್ಕ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ಮೇಲೆ, ವೆಹಿಕಲ್ಸ್ ಮೇಲೆ ಈ ತರ ಜ್ಞಾನ ಹೋದಾಗ ಅವರ ಶೋಲ್ಡರ್ಸ್ ಮೇಲೆ ಇರ್ತಕ್ಕಂಥ ಈ ಸ್ಟೋಲ್, ಈ ದುಪ್ಪಟ್ಟ ಏನಿದೆ ಅದ್ರ ಬಗ್ಗೆ ಮರ್ತಿರ್ತಾರೆ. ಸೊ ಇಟ್ ವಿಲ್ ಬಿ ಫ್ಲೋಟಿಂಗ್. ಮೆನಿ ಟೈಮ್ಸ್ ನಾವೇ ಎಷ್ಟೋ ರಸ್ತೆಯಲ್ಲಿ ಹೇಳಿದೀವಿ, ನೋಡಿ ಅದು ವಿಲಿಕ್ಸಿ ಹಾಕೊಳ್ಳುತ್ತೆ ಹುಷಾರಂತ, ಅವ್ರಿಗೆ ಗೊತ್ತೇ ಇರೋದಿಲ್ಲ. So to that extent, see that negligent attitude ಏನಿದೆ, that is leading to this sort of accidents. ಕರೆಕ್ಟ್. ಒಬ್ಬರು ಸಾವನ್ನಪ್ಪೋದ್ರ ಜೊತೆಗೆ ಒಂದೊಂದ್ಸತಿ ಫ್ಯಾಮಿಲಿಗಳೇ ಸಾವನ್ನಪ್ಪಬೇಕಾಗತ್ತೆ ಅಂತ. ಅಂದ್ರೆ ಅವ್ರು ಪುಲ್ ಮಾಡ್ತಾರೆ, ಅವ್ರು ಬಿದ್ದೋಗುವಂತ ಟೈಮಲ್ಲಿ ಮಗು ಗಂಡ ಏನಾದ್ರು ಇದ್ರೆ ಅವ್ರನ್ನ ಡ್ರೈವ್ ಮಾಡ್ತಾರೆ, ಅವ್ರು ಹೇಳಿದ್ದಾರೆ ಬ್ಯಾಲೆನ್ಸ್ ಸಿಗೋದಿಲ್ಲ. ಇವ್ರು ಹಿಂದೆ ಬಿದ್ದಾಗ ರೈಡರ್ಸ್ ಕೂಡ ಬ್ಯಾಲೆನ್ಸ್ ಸಿಗದ್ರೆ ಅವರು ಬಿದ್ದಿರೋಂಥ ಚಾನ್ಸಸ್ ತುಂಬಾ ಇದೆ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಗೆ ಇದು ಒಂದು ಇನ್ಸಿಡೆಂಟ್ ಜಸ್ಟ್ 2 months ಬ್ಯಾಕ್ ಆಗಿತ್ತು. ವಿಜಯನಗರ ಹತ್ರ ಅವ್ರು ಹೋಗ್ಬೇಕಂದ್ರೆ ಸ್ಯಾರಿ, ದುಪ್ಪಟ್ಟ ಅಲ್ಲ ಆಕ್ಚುಲಿ ಸ್ಯಾರಿದು ಪಲ್ಲು ಏನಿರುತ್ತಲ್ಲ, ಆ ಎಡ್ಜ್ ಒಂಚೂರು ವೀಲಿಗೆ ಸಿಕ್ಕಾಕೊಂಡಿದ್ದು, ಕಂಪ್ಲೀಟ್ ಸ್ಯಾರಿ ಅದು ವೀಲಿಗೆ ಸಿಕ್ಕಾಕೊಂಡು ಫುಲ್ ಆಗಿ ಅವಳು ಉಳಿದಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಆ ರೇಂಜ್ ಅಲ್ಲಿ ಅದು ಹೇಳಕ್ ಸಣ್ಣ ಆಕ್ಸಿಡೆಂಟ್ ಅಷ್ಟೇ, ಬೇರೆ ಯಾವ್ದು ವೆಹಿಕಲ್ಗೂ ಕ್ಲಾಶ್ ಆಗಿಲ್ಲ, ಬೇರೆ ಏನೂ ಆಗಿರ್ಲಿಲ್ಲ. ಜಸ್ಟ್ ಆ ವೀಲಿಗೆ ಸಿಕ್ಕಾಕೊಂಡು ಅದು ಅಂದ್ರೆ ಟು ದ ಎಕ್ಸ್ಟೆಂಟ್ ಹೋಗಿರೋಂಥ ಚಾನ್ಸಸ್ ಇದೆ. ಅದನ್ನ ನಾನೇ ಲೈವ್ ಆಗಿ ನೋಡಿದ್ದೀನಿ. ಓಕೆ 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 ಡಾಕ್ಟರ್ ದಿನೇಶ್ ಅವರೇ, ಮತ್ತಷ್ಟು ಮಾತಾಡೋಣ ಸರ್. ಪ್ರಿಕಾಷನ್ಸ್ ಏನೇನು ತಗೊಬೇಕಾಗತ್ತೆ ಹೆಣ್ಮಕ್ಳು? ದುಪ್ಪಟ್ಟ ಸ್ಟಾಲು ಹಾಕ್ಕೊಂಡಾಗ ಅದನ್ನ ಯಾವ ರೀತಿಯಲ್ಲಿ ಹಾಕ್ಕೊಳ್ಬೇಕು ಅಥವಾ ಅವಾಯ್ಡ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಹೇಗೆ ಅವಾಯ್ಡ್ ಮಾಡ್ಬೋದು ಅದ್ರ ಬಗ್ಗೆ, ಹಾಗೆಯೇ ಈ ಸಾವುಗಳು ಆಗದೆ ಇರೋ ಹಾಗೆ ಹಿಂಗೆ ನಾವು ನೋಡ್ಕೊಳ್ಬೇಕಾಗುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋಣ. ಹಾಗೆಯೇ ಮೈಸೂರು ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಸಮೂಹ ಮಾಧ್ಯಮ ವಿಭಾಗ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ಭಾರ್ಗವಿ ಡಿ ಹೆಮ್ಮಿಗೆ ಅವರು ಕೂಡ ಇರ್ತಾರೆ. ಅವ್ರ ಜೊತೆಗೂ ಮಾತಾಡ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಡೆಡ್ಲಿ ದುಪ್ಪಟ್ಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಮೈಸೂರು ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ ಮಹಾರಾಜ ಕಾಲೇಜಿನ ಸಮೂಹ ಮಾಧ್ಯಮ ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ಭಾರ್ಗವಿ ಡಿ ಹೆಮ್ಮಿಗೆ ಅವರು. ಅವ್ರ ಜೊತೆಗೆ ಮಾತಾಡ್ತೀನಿ. ಡಾಕ್ಟರ್ ಭಾರ್ಗವಿ ಅವರೇ ನಮಸ್ಕಾರ. ಮೇಡಮ್, ದುಪ್ಪಟ್ಟ ಹೇಗೆ ಸಾವಕ್ಕೆ ಕಾರಣ ಆಗುತ್ತೆ? ಸೀರೆ, ದುಪ್ಪಟ್ಟ, ಸ್ಟೋಲು ಇದೆಲ್ಲ ಬೇರೆ ಬೇರೆ ರೀತಿ ನಮ್ಮ ಸೇಫ್ಟಿಗೋಸ್ಕರ ಹಾಕೊಳ್ಳುವಂಥದ್ದು ಹೇಗೆ ಸಾವಿಗೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಏನು ಮೇಡಮ್, ಇದು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕೆ ಆಗದೆ ಇರೋದು ಅಂದರೆ ಒಂದು ದುಪ್ಪಟ್ಟ ನಾವು ಏನು ಸೆಕ್ಯೂರಿಟಿಗೋಸ್ಕರ
ಅಥವಾ ನಮ್ಮ ಒಂದು ಅಂದರೆ ನಮ್ಮ ಗೌರವನ ಕಾಪಾಡ್ಕೊಳ್ಳೋಕೆ ಹಾಕೊಳ್ಳೋವಂಥ ವಿಚಾರಗಳು ಎಲ್ಲೋ ಒಂದು ಕಡೆ ಸಾವು ನೋವಿಗೆ ಕಾರಣ ಆಗುತ್ತೆ ಅನ್ನೋವಂಥ ವಿಚಾರ. ವಾಯ್ಸ್ ಹೊಟ್ಟೋಯ್ತು, ಕೇಳಿಸ್ತಾ ಇಲ್ಲ ವಾಯ್ಸ್. ಓಕೆ ಮೇಡಮ್, ಮತ್ತೆ ಮಾತಾಡ್ತೀನಿ ಭಾರ್ಗವಿ ಅವ್ರ ಜೊತೆಗೆ. ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ. ಡಾಕ್ಟರ್ ದಿನೇಶ್ ರಾವ್ ಅವರೇ, ಸೊ ಪ್ರಿಕಾಷನ್ಸ್ ಅಂತ ಬಂದಾಗ ಸರ್ ಏನೇನು ಇವಾಗ ಒಂದು ರೀಸೆಂಟ್ ಒಂದು ಇಶ್ಯೂ ಬಗ್ಗೆ ಹೇಳಿದ್ದಾರೆ, ಏಮ್ಸ್ದಿಂದ ದಾಖಲಾಗಿರುವಂಥದ್ದು. ಒಂದು ಅಗ್ರಿಕಲ್ಚರಲ್ಲಿ ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ಒಂದು ಮಷಿನರಿಯಿಂದ ಡೆತ್ ಆಗಿರೋವಂಥದ್ದು ಅಂತ. ಅಂದರೆ ಇವಾಗ ಪೋಸ್ಟ್ ಮಾರ್ಟಮ್ ಮಾಡೋವಂಥ ಸಂದರ್ಭದಲ್ಲೂ ಕೂಡ ಗೊತ್ತಾಗಲಿಲ್ಲ ಹೇಗೆ ಸತ್ತಿದ್ದಾರೆ ಇವರು, ಯಾವುದೋ ಒಂದು ಡ್ರ್ಯಾಗ್ ಮಾಡ್ದಂಗೆ ಆಗಿದೆ ಆ ಹುಡುಗಿನ ಹೊರತು ಅದು ಏನಂತಂದರೆ ಈ ವೇಲಿಂದ ಅಥವಾ ದುಪ್ಪಟ್ಟಾಯಿಂದ ಸತ್ತಿದ್ದಾಳೆ ಅಂತ ತುಂಬ ಕಷ್ಟ ಆಯಿತು, ಕ್ಲಿಷ್ಟಕರ ಆಯಿತು ಆ ಕೇಸು ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಸಾಕಷ್ಟು ನೋಡಿರ್ತೀರ ಕೇಸಸ್ನ, ಸೊ ಹೆಂಗೆ ಹೇಳ್ತೀರಾ ಸರ್ ಉದಾಹರಣೆಗಳು ಅಂತ? ಏನಂದರೆ ಅವರಲ್ಲಿ ಏನಂದರೆ ದ ಟೈಪ್ ಆಫ್ ಲೈಗೇಚರ್, ಈಗ ಸ್ಟ್ರ್ಯಾಂಗ್ಯುಲೇಷನ್ ಅಂತ ನಾವೇನು ಹೇಳ್ತೇವೆ ಅದು ಯೂಶಲಿ ಆ ಲೈಗೇಚರ್ ಪ್ಯಾಟರ್ನ್ ಏನಿರುತ್ತೆ ಆರಿಜೆಂಟಲ್ ಇರುತ್ತೆ. ಅದೇ ಹ್ಯಾಂಗಿಂಗ್ ಲೈಗೇಚರ್ ಪ್ಯಾಟರ್ನ್ ಇರುತ್ತೆ ಆಬ್ಲಿಕ್ ಇರುತ್ತೆ, ವಿ ಶೇಪ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ದೋ ಇಟ್ಸ್ ಎ ಸ್ಟ್ರ್ಯಾಂಗ್ಯುಲೇಷನ್ ಅಂದರೆ ಹೊಲದಲ್ಲಿ ಈಗ ಕಟ್ ಮಾಡಲಿಕ್ಕೆ ವೆಜಿಟೇಬಲ್ಸು ಅದಿದು ಏನೋ ಹಸುಗೆ ಆಹಾರ ಕೊಡಲಿಕ್ಕೆ ಅದು ಕಟ್ ಮಾಡಲಿಕ್ಕೆ ಒಂದು ದೊಡ್ಡ ವೀಲ್ ಥರ ಇರುತ್ತೆ ಈ ಹೊಲದಲ್ಲಿ. ಅದನ್ನು ಇಡಬೇಕಾದ್ರೆ ಅದು ದುಪ್ಪಟ್ಟು ಹಾಕೊಂಡು ಅದು ಸ್ಟ್ರ್ಯಾಂಗ್ಲೇಟ್ ಆಗಿರೋದು. ಇದಾದಾಗ ಏನಾಗುತ್ತೆ, ಇಟ್ ವಿಲ್ ಪುಲ್ ದೆಮ್. ಈ ಪುಲ್ ಆದಾಗ ಅದು ವಿ ಶೇಪ್ ಲೈಗೇಚರ್ ಬಂದಿದೆ. ಅದರಿಂದ ಪೋಸ್ಟ್ ಮಾರ್ಟಮ್ ಅಲ್ಲಿ ಇವರು ಹೇಳ್ತಾ ಇದಾರೆ ಸ್ಟ್ರಾಂಗ್ಯುಲೇಷನ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಲೈಗೇಚರ್ ಪ್ಯಾಟರ್ನ್ ವಿ ಶೇಪ್ ಬಂದಾಗ ಕನ್ಫ್ಯೂಷನ್ ಅದು ಸಾಮಾನ್ಯ, ಅದು ಎಲ್ಲ ಡಾಕ್ಟರ್ಗೆ ಆಗತಕ್ಕಂಥದ್ದು. ಅಂದ್ರೆ ಯಾರೋ ಎಳೆದಿದ್ದಾರೆ ಎಳ್ದಿರೋ ತರಾನೇ ಕಾಣಿಸುತ್ತೆ. ಕುತ್ತಿಗೆ ಮೇಲೆ ಇರತಕ್ಕಂಥ ಮಾರ್ಕ್ ಅದು ವಿ ಶೇಪ್ ಇರುತ್ತೆ. ಆ ವಿ ಶೇಪ್ ಇಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ಹ್ಯಾಂಗಿಂಗ್ ಸಸ್ಪೆನ್ಷನ್ ಅಂತ ಮಾರ್ಕು ಈ ಸ್ಟ್ರಾಂಗ್ಯುಲೇಷನ್ ಮಾರ್ಕ್ ಅಲ್ಲಿ ಬಂದಾಗ ಸೊ ಬಿಲೀವ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಸರ್ಕಮ್ಸ್ಟೆನ್ಸಸ್ ಎಲ್ಲ ಆ ಸ್ಪಾಟಲ್ಲಿ ಹೋಗಿ ಸ್ಟಡಿ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ಒನ್ ಇದು. ಬಟ್ ಇದು ನೋಡಿ, ನಾನು ಆಗಲೇ ಹೇಳಿದಾಗೆ ಈ ಕುತ್ತಿಗೆ ಭಾಗ ಎಷ್ಟು ಸೆನ್ಸಿಟಿವ್ ಅಂದರೆ, ಒಂದು ಸಡನ್ ವೈಲೆಂಟ್ ಕಂಪ್ರೆಷನ್ ಇಂದ ಸಾವು ಸಂಭವಿಸಬಹುದು ಬಿಕಾಸ್ ಆಫ್ ದಿ ವೇಗಸ್ ನರ್ವ್ ವಿಚ್ ಹಸ್ ಬಿನ್ ಇನ್ವಾಲ್ವ್ಡ್, and sudden compression of the windpipe also, the pharynx and larynx ಏನಿದೆ which are innervated by these nerves, ಅದೇನಾಗ್ತದೆ that will lead to vagal inhibition and death of the person. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗ್ತದೆ. ಸೆಕೆಂಡ್ ಫ್ಯಾಕ್ಟರ್ ಈಸ್ ಇದು ಇಟ್ ಕ್ಯಾನ್, ಅದು ಕನ್ಸ್ಟ್ರಿಕ್ಷನ್ ಫೋರ್ಸ್ ಜಾಸ್ತಿ ಆದಾಗ ಆಸ್ಫಿಕ್ಸಿಯಲ್ ಸೈನ್ ಬರ್ತದೆ. ಇನ್ನೂ ಜಾಸ್ತಿಯಾಗಿ ವೈಲೆಂಟ್ ಪುಲ್ ಆದಾಗ ಈ ಸ್ಪೈನ್ ಏನಿದೆ, ಸರ್ವಿಕಲ್ ಸ್ಪೈನ್ ಏನಿದೆ ಅದೇ ಫ್ರ್ಯಾಕ್ಚರ್ ಆಗ್ತದೆ. ನಾನು ಒಂದು 2 ಕೇಸ್ನಲ್ಲಿ ಫ್ರ್ಯಾಕ್ಚರ್ ಆಗಿರೋದನ್ನು ನೋಡಿದ್ದೇನೆ. ಸೊ ಇದು ಡೈರೆಕ್ಟ್ ರಿಸಲ್ಟ್ ಆಫ್ ದ ಸ್ಟ್ರಾಂಗ್ಯುಲೇಷನ್. ಈಗ ಇಂಡೈರೆಕ್ಟ್ ಕಾಸಸ್ ವಿಚ್ ಕಾಂಟ್ರಿಬ್ಯೂಟ್ಸ್ ಟು ಡೆತ್ ಇದೇನಂದ್ರೆ, ಅದು ಫುಲ್ ಮೇ ನಾಟ್ ಬಿ ಫುಲ್ಲಿ ಕನ್ಸ್ಟ್ರಿಕ್ಟಿಂಗ್ ದ ನೆಕ್, ಫುಲ್ ಕುತ್ತಿಗೆ ಕಂಪ್ರೆಸ್ ಆಗದೆ ಇರ್ಬೋದು, ಬಟ್ ದ ಸೆಕೆಂಡ್ ಫಾಲ್ ಇದೆ, ವೈಲೆಂಟ್ ಫಾಲ್ ಇರೋದಿದೆಯಲ್ಲ, ಅದರಿಂದ ಎಫೆಕ್ಟ್ಸ್ ಆಗಿ ಸಾಯ್ತಾರೆ. ಸೊ ಬೋತ್ ಆರ್ ಡೇಂಜರಸ್. ದಟ್ ಮೀನ್ಸ್ ಟು ಸೇ ಇದಕ್ಕೆ ಕಾರಣ ಏನು, ಇದು ಸ್ಟೋಲ್, ಆ ದುಪ್ಪಟ್ಟ. ಸೊ ಅದನ್ನ ಯಾವ ರೀತಿ ಕಾಪಾಡ್ಕೋಬೇಕು, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈ ತರ ಕೆಲಸ ಮಾಡಬೇಕಾದ್ರೆ you should avoid wearing at dust places. That is one. And second is wearing aprons anta, it's mandatory in most of the factories. Apart from preventing the bodily exchange of infection or other damage, it also prevents ಈ ದುಪ್ಪಟ್ಟ ಇದೇನಿದೆ ಅದನ್ನೆಲ್ಲ ಕವರ್ ಮಾಡಿ ಅದ್ರ ಮೇಲೆ ಏಪ್ರನ್ ಹಾಕಿರ್ತಕ್ಕಂಥದ್ದು ಒಂದು, ಇಟ್ಸ್ ಮೇಡ್ ಅ ಪ್ರೋಟೋಕಾಲ್ ಇನ್ ಮೋಸ್ಟ್ ಆಫ್ ದ ಇಂಡಸ್ಟ್ರೀಸ್, ಈ ತರ ಡ್ಯಾಮೇಜ್ ಆಗದೆ ಇರಲಿ ಅಂತ. ಆಮೇಲೆ ಇನ್ನೊಂದು, ಈಗ ವೀಲ್ ಮೇಲೆ ಎಸ್ಪೆಷಲಿ ಈ ತರ ಯಾವುದು 2 ವೀಲರ್ಸ್ ಮೇಲೆ ಕೂತ್ಕೊಂಡಾಗ, ಇನ್ಫ್ಯಾಕ್ಟ್ ಈ ಚೂಡಿದಾರ್ ಅನ್ನೋದು ಇಟ್ ಇಸ್ ಸೇಫ್ ಸೀರೆ ಕಂಪೇರ್ ಮಾಡಿದ್ರೆ 2 ವೀಲರ್ಸ್ ಅಲ್ಲಿ, ಬಟ್ ಈ ಸ್ಟೋಲ್ ಇಸ್ ಬಿಕಮ್ ಡೇಂಜರಸ್. ಸೊ ಅದನ್ನ ಇಟ್ಸ್ ಬೆಟರ್ ದೇ ಶುಡ್ ಸಿ ಟು ದಟ್ ದೇ ಶುಡ್ ಕಟ್ ಶಾರ್ಟ್ ದ ಲೆಂತ್ ಟು ದ ಶೋಲ್ಡರ್ ಲೆವೆಲ್ ಅಷ್ಟೇ, ಬಿಲೋ ದ ಶೋಲ್ಡರ್ ಲೆವೆಲ್. ಅದಕ್ಕೆ ಕಟ್ ಶಾರ್ಟ್ ಅಂದ್ರೆ ನಾಟ್ ಟು ಕಟ್ ಇಟ್, ಅಂದ್ರೆ ಈಗ ದೇ ಕ್ಯಾನ್ ರ್ಯಾಪ್ ಇಟ್ ಇನ್ ಸಚ್ ಎ ವೇ. ಸೊ ಈಗ ಮೇಡಮ್ ಅವ್ರು ಹೇಳಿದಾಗೆ ಅದನ್ನ ಆಕ್ಚುಲಿ ದೇ ಶುಡ್ ಸ್ಟೋಲ್ ಇದು ದುಪ್ಪಟ್ಟ ಇರೋದು ಕುತ್ತಿಗೆ ಮೇಲೆ ಹಾಕ್ಲಿಕ್ಕಲ್ಲ, ನನಗ್ ತಿಳಿದಿರ ಹಾಗೆ ಅದನ್ನ ದೇ ಶುಡ್ ಪುಟ್ ಆನ್ ದೇರ್ ಫೇಸ್. ಇದು ಒಂಥರ ಟು ಮಾಸ್ಕ್ to see from others. Correct. ಇದು ಅದಕ್ಕೆ it's a good attire, good cultural significance of the country to prevent their modesty. ಇದೇನಾಗಿದೆ, ಫ್ಯಾಷನ್ ಆಗಿ ಇಟ್ ಇಸ್ ಯೂಸ್ಡ್ ಇನ್ ಅ ರಾಂಗ್ ಮೆಥಡ್ ಅಂತೀನಿ ನನ್ನ ಪ್ರಕಾರ. ಸೊ ಅದನ್ನ ಕುತ್ತಿಗೆ ಮೇಲೆ ಹಾಕ್ಬಿಟ್ಟು ಈ ತರ ವೇವಿ ಆಗಿ ಬಿಡೋದು ಒಂದು ಫ್ಯಾಷನ್ ಆಗಿದೆ. ದಿಸ್ ಇಸ್ ನಾಟ್ ದ ವೇ ಟು ವೇರ್.
ಆಮೇಲೆ ಇನ್ನೊಂದು ಇದರ ಡ್ಯಾಮೇಜಸ್ ನೋಡಿ ಈ ತರ ಇದೆ. ಓಕೆ ಸರ್. ದೀಪಾ ನಾಗೇಶ್ ಅವರು ಇದಾರೆ ತೋರಿಸ್ತಾರೆ ಯಾವ್ಯಾವ ಥರ ಹಾಕೋಬಹುದು ಸೇಫ್ಟಿಯಾಗಿ ದುಪ್ಪಟ್ಟಾಗಳನ್ನ ಅಂತ ಮಾತಾಡ್ತೀನಿ ದೀಪಾ ನಾಗೇಶ್. ಇನ್ನು ಡಾಕ್ಟರ್ ಭಾರ್ಗವಿ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಮೇಡಮ್ ನಮಸ್ಕಾರ. ಸೊ ದುಪ್ಪಟ್ಟಾಯಿಂದ ಸಾವು ನೋವುಗಳ ಬಗ್ಗೆ ಆಗುವಂಥದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 5-6 ವರ್ಷಗಳಲ್ಲಿ 30ರಿಂದ 40 ಪ್ರಕರಣಗಳು ದಾಖಲಾಗಿದೆ ಅನ್ನೋಂಥದ್ದು. ಬಹುಶಃ ಏನಂದ್ರೆ ಹೆಣ್ಮಕ್ಳು ಇದು ಊಹಿಸ್ಕೊಳ್ಳೋಕ್ಕೂ ಅಸಾಧ್ಯ ಅನ್ಸುತ್ತೆ ಮೇಡಮ್, ಏನಂತೀರಾ? ಖಂಡಿತ. ಫಸ್ಟ್ ಆಫ್ ಆಲ್ ದುಪ್ಪಟ್ಟ ಅನ್ನೋದು ಅದೊಂಥರ ತುಂಬ ಗ್ರೇಸ್ಫುಲ್ ಆಟ ಇರೋದು. ನಾವು ಹಾಕೊಳ್ಳೋ ಬಟ್ಟೆಗೆ ಆ ದುಪ್ಪಟ್ಟ ಅನ್ನೋದು ಆ್ಯಡೆಡ್ ಗ್ರೇಸ್ ಸಿಗುತ್ತೆ ಅದರಿಂದ. ಅದು ನಮಗೆ ಬಂದಿರೋದು ನಾರ್ತ್ ಇಂಡಿಯಾಯಿಂದ. ದುಪ್ಪಟ್ಟ ಅನ್ನೋ ಕಲ್ಚರ್ ಬಂದಿರೋದೇ ನಾರ್ತ್ ಇಂಡಿಯಾಯಿಂದ. ಇದನ್ನು ಹೆಣ್ಮಕ್ಳು 3 ವಿಚಾರಕ್ಕೆ ಯೂಸ್ ಮಾಡ್ತಾರೆ. ಒಂದು ಸನ್ ಸ್ಟ್ರೋಕ್ ಅಥವಾ ಸನ್ನಿಂದ ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ತಲೆ ಮೇಲೆ ಹಾಕೊಳ್ಳೋದೊಂದು ಇದುಂಟು, ಅಥವಾ ಸ್ಕಾರ್ಫ್ ಥರ ಯೂಸ್ ಮಾಡೋದೊಂದುಂಟು. ಆ್ಯಂಡ್ ಆಲ್ಸೋ ಮಳೆ ಬಂದ್ರೂ ಎಷ್ಟೊಂದು ಸಲ ನಾವು ದುಪ್ಪಟ್ಟನ ಇಟ್ಕೊಂಡು ನಿಂತ್ಕೊಂಡಿರ್ತೀವಿ, ಆಯಿತಾ. ಬಟ್ ಇದನ್ನು ನಾವು ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದು ವಿ ಹ್ಯಾವ್ ಟು ಬಿ ವೆರಿ ಮೈಂಡ್ಫುಲ್ ವೆನ್ ವಿ ಆರ್ ಯೂಸಿಂಗ್ ದುಪ್ಪಟ್ಟ. ಎಷ್ಟೊಂದು ಸಲ ನಾವು ಕೇರ್ಲೆಸ್ ಆಗಿದ್ರೆ, ನನಗೆ ಎಷ್ಟೊಂದು ಸಲ 2 ವೀಲರ್ ಓಡಿಸೋವಾಗ ಗಾಡಿಗೆ ಸಿಕ್ಕಾಕೊಂಡಿರೋ ಥರ ಇದಿದೆ. ಎಷ್ಟೊಂದು ಜನ ವಾರ್ನ್ ಮಾಡಿದ್ದಾರೆ, ಮೇಡಮ್ ನಿಮ್ಮ ದುಪ್ಪಟ್ಟ ಹಾರ್ತಾ ಇದೆ ನೋಡಿ ಅಂತ. ನಾನು ಸುಮಾರು ಜನಕ್ಕೆ ವಾರ್ನ್ ಮಾಡಿರೋದುಂಟು. ದಟ್ಸ್ ಬಿಕಾಸ್ ಅಂದರೆ ನಾವು ಸ್ವಲ್ಪ ಬೇಜವಾಬ್ದಾರಿಯಿಂದ ವರ್ತಿಸಿದಾಗಲೇ ಈ ಥರ ಆಗೋದು. ಆದ್ರಿಂದ ಮನೆಯಿಂದ ಹೊರಡವಾಗಲೇ ದುಪ್ಪಟ್ಟ ಅಥವಾ ಸಾರಿ ಹಾಕೊಂಡಾಗ ನಾವು ಈ ಥರ ಒಂದು ಹಾಕೊಂಡಿದ್ದೀವಿ, ನಾವು ಕೇರ್ಫುಲ್ ಆಗಿರಬೇಕು ಅಂತ ಅದನ್ನೆಲ್ಲ ಕರೆಕ್ಟಾಗಿ ವ್ರ್ಯಾಪ್ ಮಾಡಿಕೊಂಡು ಮೈಂಡ್ಫುಲ್ ಆಗಿ ಗಾಡಿ ಓಡಿಸೋದು ನಮಗೂ ಒಳ್ಳೇದು. ಅಥವಾ ನಾವು ಪಿಲಿಯನ್ ರೈಡರ್ ಆಗಿದ್ರು ಅಷ್ಟೇನೆ, ಅಥವಾ ನಾವೇ ಓಡಿಸ್ತಾ ಇದ್ರು ಅಷ್ಟೇನೆ. ಈ ದುಪ್ಪಟ್ಟ ಅನ್ನೋದು ಎಷ್ಟು ಗ್ರೇಸ್ ಆ್ಯಡ್ ಮಾಡುತ್ತೋ ಅಷ್ಟೇ ಒಂದು ಡೇಂಜರ್. ಇಟ್ ಕ್ಯಾನ್ ಬಿಕಮ್ ಡಿಟರ್ಮೆಂಟಲ್ ಅಟ್ ಟೈಮ್ಸ್. ಕರೆಕ್ಟ್ ಮೇಡಮ್. ಓಕೆ ಡಾಕ್ಟರ್ ಭಾರ್ಗವಿ ಅವರೇ, ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಇನ್ನು ದೀಪಾ ನಾಗೇಶ್ ನೋಡಿ, ಇವಾಗ ದುಪ್ಪಟ್ಟನ ತುಂಬ ಆಕ್ಸಿಡೆಂಟ್ಸ್ ಆಗೋದು ಇವಾಗ ನಾವು ನೋಡಿದ ಹಾಗೆ ವಿಜುವಲ್ಸ್ ಅಲ್ಲೆಲ್ಲ ಒಂದು ಉದ್ದ ಬಿಟ್ಕೊಂಡ್ಬಿಡ್ತಾರೆ. ಡಾಕ್ಟರ್ ಹೇಳ್ದಾಗೆ ವೇವ್ಸ್ಗೆ ಏನಂದ್ರೆ ಅದು ಹಾರಾಡ್ತಾ ಇರುತ್ತೆ, ಹಾರಾಡುವಂಥ ಇದ್ರಲ್ಲಿ ಇರಬಾರ್ದು. ಸೊ ಯಾವ್ಯಾವ ಥರ ದುಪ್ಪಟ್ಟಗಳನ್ನ ಧರಿಸ್ಬೋದು ಅಂತ ಹೇಳ್ತೀರಾ ನೀವು? ನೋಡಿ, ಸೇಫ್ಟಿನೂ ಇರಬೇಕು, ಸೆಕ್ಯೂರಿಟಿನೂ ಇರಬೇಕು, ನಮ್ಮನ್ನು ಕವರ್ ಮಾಡ್ಕೊಳ್ಬೇಕು. ಸೊ ಆ ಥರ ಹೇಗೆ ಧರಿಸ್ಬೋದು ಹೆಣ್ಮಕ್ಳು? ಸೊ ಫಸ್ಟ್ ಆಫ್ ಆಲ್ ಯಾವ ಒಕೇಶನ್ಗೆ ಅಥವಾ ಯಾವ ಪರ್ಪಸ್ಗೆ ಅವ್ರು ವೇಲ್ ಹಾಕೊಳ್ತಿರೋದು ಅನ್ನೋದು ನಾಲೆಡ್ಜೇ ಬೇಕು. ಆಸ್ ಭಾರ್ಗವಿ ಸೈಡ್ ಕರೆಕ್ಟಾಗಿ ನಾಲೆಡ್ಜ್ ಇದ್ದರೆ ಮಾತ್ರನೇ ನಾವು ಅದನ್ನು ಕ್ಯಾರಿ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಗ್ರೇಸ್ಫುಲ್ ಆಗಿರ್ಬೇಕಂತಂದಾಗ ನಾವು ಯಾವುದೋ ಪಾರ್ಟಿಗೆ ಹೋಗ್ತಿದ್ದೀವಿ ಅಂದರೆ ತುಂಬ ನಾವು ಅದನ್ನು ಕವರ್ ಅಪ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಪಾರ್ಟಿಗೆ ಹೋಗ್ತಿದ್ದೀವಿ ಅಂತಂದಾಗ 2 ವೀಲರಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಜಸ್ಟ್ ಒಂದು ಈ ಥರ ಪಿನ್ ಮಾಡಿಕೊಂಡು ಸ್ಮಾಲ್ ಫೋಲ್ಡ್ ಅಂತ ಹೇಳ್ತೀವಿ, ಅಂದರೆ 3 ಇಂಚಸ್ ಒಳಗಡೆ ಇಲ್ಲೊಂದು ಪಿನ್ ಮಾಡಿ ನಾವು 2 ವೀಲರ್ಗೆ ಇನ್ನೇನು ಹತ್ತೀವಿ ಅನ್ನುವಾಗ ಇಟ್ಸ್ ಟೇಕ್ ಜಸ್ಟ್ 2 or 3 seconds ಅಷ್ಟೇ. ಸೊ ಇದನ್ನು ನಾವು ಜಸ್ಟ್ ನಾಟ್ ಮಾಡ್ಕೊಳ್ಬೇಕು. ಹೀಗೆ ನಾಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಇವ್ರು ಹೇಳ್ದಂಗೆ ಅದು ಯಾಕೆ ಅಂದರೆ ವೈಸ್ ಅವನಿಗೆ ಕವರ್ ಆಗೋದಿಲ್ಲ, ನೀಟಾಗಿ ಅದು ಸೇಫ್ ಆಗೂ ಇರುತ್ತೆ, ಜೊತೆಗೆ ನಮ್ಗೆ ಹ್ಯಾಂಡಿಯಾಗೂ ಇರುತ್ತೆ. ಸ್ವಲ್ಪ ಟೈಟಾಗಿ ವೇಸ್ಟ್ ಲೈನ್ ಅಂತ ಏನು ಹೇಳ್ತೀವಿ, ಸ್ವಲ್ಪ ಟೈಟಾಗಿ ಕಟ್ಟೋದ್ರಿಂದ ಒಂದು ಸೈಡೇ 2 ಇರುತ್ತೆ, ಮತ್ತು ನಾವು ಒಂದು ಹ್ಯಾಂಡಲ್ಲಿ ಅದನ್ನು ಕವರ್ ಅಪ್ ಮಾಡ್ಕೊಳ್ತಾ ಇರ್ಬೋದು. ಇಟ್ಸ್ ವೆರಿ ಕಾಮನ್ ಆ್ಯಂಡ್ ಇಟ್ಸ್ ವೆರಿ ಈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವರು ತುಂಬ ಚಳಿ ಇರುತ್ತೆ ಅಂಥ ಟೈಮಲ್ಲಿ ಈ ಥರ ಸ್ಟಾಲ್ಸ್ಗಳನ್ನ ಕ್ಯಾರಿ ಮಾಡ್ತಾ ಇರ್ತಾರೆ, ಅಥವಾ ಇದು ಶಾಲ್ ಕಮ್ ದುಪ್ಪಟ್ಟ ಅಂತ ಹೇಳ್ತಾರೆ. ಈ ಥರದನ್ನೆಲ್ಲ ಇವಾಗ ತುಂಬ ಸ್ಟೈಲಿಶ್ ಆಗಿ ಕ್ಯಾರಿ ಮಾಡಬೇಕು ಅಂತಂದಾಗಲೂ ಕೂಡ ಇವನ್ ಜೀನ್ಸ್ ಮೇಲೆ ಅಥವಾ ಡ್ರೆಸ್ ಮೇಲೂ ನಾವು ಹಾಕೊಳ್ಬೋದು. ನೋಡಿ, ಇದಕ್ಕೆ 6 ಇಂಚ್ ಫೋಲ್ಡ್ ಅಂತ ಹೇಳ್ತೀವಿ. ಈ ರೀತಿ ಸ್ಟಾಲ್ಸ್ನ 6 ಇಂಚ್ ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ ನಾನು ಹಾಕೊಂಡಿರೋ 3 ಇಂಚು, ಸೊ ಇದು 6 ಇಂಚ್ ಫೋಲ್ಡ್ ಅಂತ ಹೇಳ್ತೀವಿ. ಇದನ್ನು ನಾನೀಗ ಹಾಕಿರೋ ಥರನೂ ಕ್ಯಾರಿ ಮಾಡ್ಬೋದು. ಇಲ್ಲ ಅಂತಂದರೆ ಇದನ್ನು ತುಂಬಾ ಈಸಿಯಾಗಿ ಈ ಥರ ಹಿಂದೆಯಿಂದ ತೊಗೊಂಡು ಬಂದು ಕ್ರಿಸ್ ಕ್ರಾಸ್ ಆಗಿ ಮಾಡಿಕೊಂಡು ಇಲ್ಲಿಗೆ ಬೆಲ್ಟ್ ಹಾಕೊಂಡು ಬಿಡೋದು ತುಂಬಾ ಸೇಫ್. ಬಿಕಾಸ್ ಇದು ಫ್ಲೈ ಆಗೋದಿಲ್ಲ. ಅಥವಾ ನೀವು ಇದಕ್ಕೆ ಒಂದು ಪಿನ್ ಮಾಡ್ಕೊಂಡ್ಬಿಟ್ರೆ ಸಾಕು, ತುಂಬಾ ಬೆಚ್ಚಗೂ ಇರುತ್ತೆ ಇದು, ಮತ್ತು ನಮಗೆ ಯಾವ ಏರಿಯಾ ಕವರೇಜು ಕೊಡುತ್ತೆ. ಜೊತೆಗೆ ಇದೆಲ್ಲೂ ಫ್ಲೈ ಆಗದೆ ಇರೋ ಕಾರಣದಿಂದ ಅದು ತುಂಬ ನೀಟಾಗೂ ಕಾಣಿಸ್ತಾ ಇರುತ್ತೆ. ಮತ್ತು ಯಾವ್ದಾದ್ರು ಒಕೇಶನ್ಗೆ ಹೋದಾಗ ನಾವು ಅದನ್ನು ಜಸ್ಟ್ ಸ್ಯಾರಿ ಮೇಲೆ ಇದನ್ನು ಹೀಗೆ ಟ್ರೇಪ್ ಮಾಡ್ಕೊಂಡು ಹೋದ್ರೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಕಫನ್ ಥರ ಎಲ್ಲ ಹಾಕೊಳ್ತಾರೆ, ಅಂದರೆ ಈಗ ಅದನ್ನು ಈಗ ಮುಸ್ಲಿಮ್ಸ್ ಎಲ್ಲ ಹೇಗೆ ಹಾಕೊಳ್ತಾರಲ್ಲ ಅದು ತುಂಬ ಬೆಟರ್ ವೇ ಅಂತ ಹೇಳ್ತೀನಿ. ಯಾಕೆಂದರೆ ಅದು ಕಂಪ್ಲೀಟಾಗಿ ಕವರ್ ಆಗುತ್ತೆ. ಈಗ ಫೇಸ್ಗಾಗಲಿ ಅಥವಾ ಬಾಡಿ ಪಾರ್ಟ್ನಾಗಲಿ ನೀಟಾಗಿ ಕವರ್ ಮಾಡಿ ಕಫನ್ ಥರ ಹಾಕೊಳ್ತಾರಲ್ಲ, ದಟ್ಸ್ ಆ್ಯಕ್ಚುಲಿ ಬೆಟರ್ ಅಂತ ಹೇಳ್ತೀವಿ. ಅದಕ್ಕೆ ಪಿನ್ನೂ ನೆಸಸರಿ ಇಲ್ಲ, ನೀಟಾಗಿ ಅದನ್ನ ಕವರ್ ಮಾಡ್ಕೊಂಡು ಬಿಡ್ಬೋದು. ಅದನ್ನ ಎಲ್ಲ ಹೆಣ್ಮಕ್ಳು ಇವಾಗ ಕ್ಯಾರಿ ಮಾಡ್ತಿದ್ದಾರೆ. ಬಟ್ ಅದನ್ನ ಮಾಡುವಾಗ್ಲೂ ಅಷ್ಟೇ ಜಾಸ್ತಿ ಫ್ಲೈ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಅದ್ರ ಪಕ್ಕ ಎಲ್ಲ ಥ್ರೆಡ್ಸ್ ಎಲ್ಲ ಇರುತ್ತೆ, ಏನೋ ಡಿಸೈನ್ ಮಾಡಿರ್ತಾರೆ. ಲಾಸ್ಟ್ ಥ್ರೆಡ್ಸ್ ಏನಿರುತ್ತಲ್ಲ, ಇದನ್ನ ನೀವು ಆ ಥರ ಕಫನ್ ಥರ ಹಾಕ್ತಿದ್ರೆ ಅಂದ್ರೆ ಕಟ್ ಮಾಡೋದು ಒಳ್ಳೇದು. ಇಲ್ಲ ಫ್ರೀ ಬಿಟ್ಟಿರ್ತೀರ ಅಂತಂದ್ರೆ ನಾನು ಹೇಳ್ದಂಗೆ ವೈ ಶೇಪಲ್ಲಿ ಹಾಕೊಳ್ಳೋದ್ರಿಂದ ತುಂಬಾನೇ ನೀಟಾಗೂ ಇರುತ್ತೆ, ಗ್ರೇಸ್ಫುಲ್ ಆಗೂ ಇರುತ್ತೆ, ಅಟ್ ದ ಸೇಮ್ ಟೈಮ್ ತುಂಬಾ ಸೇಫ್ ಆಗೂ ಇರುತ್ತೆ. ಅದು ಎಡ್ಜಸ್ನ ಯಾವಾಗಲೂ ನಾವು ಫೋಲ್ಡ್ ಮಾಡಿರ್ಬೇಕು ಮತ್ತೆ ಪಿನ್ ಮಾಡಿರ್ಬೇಕು. 2 ವೀಲರ್ ಅಲ್ಲಿ ಹೋಗುವಾಗ್ಲಾಗ್ಲಿ ಅಥವಾ ಯಾವ್ದಾದ್ರು ವರ್ಕ್ ಪ್ಲೇಸ್ ಅಲ್ಲಿ ಆದ್ರೂ ಅಷ್ಟೇ ಆದಷ್ಟು ಎಡ್ಜಸ್ನ ನಾವು
ಪಿನ್ ಮಾಡೋದು ಅಥವಾ ನಾಟ್ ಹಾಕೊಳ್ಳೋದ್ರಿಂದನೇ ನಾವು ಎಷ್ಟೋ ಪರ್ಸೆಂಟೇಜ್ ಆಫ್ ಆಕ್ಸಿಡೆಂಟ್ಸ್ನ ಕವರ್ ಮಾಡ್ಕೊಳ್ಬೋದು ಅಂತ ಹೇಳೋದಕ್ಕೆ ಇನ್ನು ಸೀರೆ ಹಾಕಿರೋರು ಅಷ್ಟೇ ಸೆರಗು ಉದ್ದ ಇರುತ್ತೆ. ನಮ್ಮ ಮುಂಚೆ ಗಾದೆನೇ ಇತ್ತು, ಸೀರೆ ಸೆರಗನ್ನ ಹಾರಕ್ ಬಿಡಬೇಡಿ ಅಂತ ಹೇಳ್ತಿರ್ತಾರಲ್ಲ. ಸೊ ಹಾಗೆ ಅದನ್ನ ಒಂದು ನಾಟ್ ಹಾಕೊಂಡು ಅಥವಾ ಅದನ್ನೊಂದು ಟೈಟ್ ಆಗಿ ನಾವು ವೇಸ್ಟ್ ಲೈನ್ ಹಾಕೊಳ್ಳೋದ್ರಿಂದ ಸೈಂಟಿಫಿಕ್ಲಿ ಅದು ಗ್ರೇಸು ಕೊಡುತ್ತೆ, ಜೊತೆಗೆ ಅದನ್ನ ನಾವೆಲ್ಲೂ ಫ್ಲೈ ಆಗಿಬಿಡ್ದಾಗ ಆಕ್ಸಿಡೆಂಟ್ಸ್ನು ಕಡಿಮೆ ಮಾಡ್ತಾ ಬರ್ಬೋದು. ಮತ್ತು ಇವಾಗ ಏನು ಅಂದರೆ ಟ್ರೆಂಡು ನೀಟಾಗಿ ಅದನ್ನು ಟೈ ಮಾಡಿಬಿಟ್ಟು ಎಡ್ಜಸ್ ಆಫ್ ಸ್ಯಾರಿ ಪಲ್ಲು ಏನಿರುತ್ತಲ್ಲ ಅದನ್ನ ಇಲ್ಲಿ ಪಿನ್ ಮಾಡ್ಕೊಳ್ತಾರೆ. ಅದು ಹಿಂದ್ಗಡೆಯಿಂದ ತೊಗೊಂಡು ಬಂದು ಇಲ್ಲಿಗೆ ಮುಂದೆಯಿಂದ ಬಂದು ಪಿನ್ ಮಾಡ್ಕೊಳ್ತಾರೆ. ಅದು ನೋಡೋದಕ್ಕೂ ಸ್ಟೈಲಿಶ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಎಷ್ಟೇ ವರ್ಕ್ ಮಾಡಿದ್ರು ಅದು ಡಿಸ್ಟರ್ಬ್ ಮಾಡೋದಿಲ್ಲ. ಸೊ ಟೂ ವೀಲರಲ್ಲಿ ಹೋಗ್ಬೇಕಂದ್ರೆ ದಟ್ಸ್ ದ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಬಟ್ ಎಲ್ಲಕ್ಕಿಂತ ಜಾಸ್ತಿ ಟೂ ವೀಲರಲ್ಲಿ ನಾವು ಫ್ರಂಟಲ್ಲಿ ರೈಡ್ ಮಾಡಬೇಕಂದ್ರೆ ಮಾತ್ರ ಫಸ್ಟ್ 2 seconds ತೊಗೊಂಡು ನಾವು ಅದನ್ನು ನೀಟಾಗಿ ಟಕಿಂಗ್ ಮಾಡ್ಕೊಂಡೇ ಆಮೇಲೆ ರೈಡ್ ಮಾಡೋದು ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಕಾಂಪ್ರಮೈಸ್ ಆಗಬಾರ್ದು, ಹರಿಬರಿಯಲ್ಲಿ ಓಡೋಗೋದು, ಹೆಂಗನ್ನ ದುಪ್ಪಟ್ಟ ಫಸ್ಟ್ ಅಷ್ಟೇ ಅರ್ಜೆನ್ಸಿ ಇದ್ರೂ ಒಂಚೂರು ಟೈಮ್ ತೊಗೊಂಡು ಜಸ್ಟ್ ಒಂದು 5 seconds ಅಷ್ಟೇ, ಅದು ಜಾಸ್ತಿನೂ ಟೈಮ್ ಹಿಡಿಯಲ್ಲ. ಸೊ ಆಮೇಲೆ ಅದನ್ನ ನಾವು ಟಕ್ಔಟ್ ಮಾಡ್ಬಿಡ್ಬೋದು. ಈಗ ಈವೆಂಟ್ಗೆಲ್ಲ ಹೋದಾಗ ನಾವು ಟಕ್ಔಟ್ ಮಾಡ್ಬೋದು ಅದರಿಂದ. ಸೊ ಆ ಥರದ್ದು ತುಂಬಾ ಆಪ್ಷನ್ಸ್ಗಳಿರುತ್ತೆ. ಸೊ ಎಲ್ಲದಕ್ಕಿಂತ ಮೇನ್ ಆಗಿ ಕೇರ್ಫುಲ್ ಆಗಿರುವಂಥದ್ದೇ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನ್ ದೀಪ. ಡಾಕ್ಟರ್ ದಿನೇಶ್ ಅವರೇ ನೋಡಿ, ಇವಾಗ ಮೆಟೀರಿಯಲ್ ಅಂತ ಏನಾದ್ರೂ ಇಲ್ಲೇನಾದ್ರು ಇಂಪಾರ್ಟೆನ್ಸ್ ವಹಿಸುತ್ತಾ? ಅಂದರೆ ಇವಾಗ ನೈಲಾನ್, ಶಿಫಾನ್, ಕಾಟನ್ ಯಾವ್ದು ಅಂದರೆ ಇವಾಗ ಯಾವ್ದು ಸೇಫ್ಟಿ ಅಂತ ಬಂದಾಗ ಯಾವ್ದು ಹೆಚ್ಚು? ಇವಾಗ ನೈಲಾನ್ ತುಂಬ ಬೇಗ ಏನಾದ್ರು ಎಳ್ಕೊಳ್ಳೋವಂಥದ್ದು, ತುಂಬ ತೆಳ್ಳಗಿರೋವಂಥದ್ದು, ಇದೇನಾದ್ರು ಮೈಂಡ್ ಆಗುತ್ತಾ ಹೇಗೆ? ಆ್ಯಕ್ಚುಲಿ ಮೆಟೀರಿಯಲ್ ಫ್ಯಾಕ್ಟರ್ ಇದರಲ್ಲಿ ಅಷ್ಟು ಇರೋದಿಲ್ಲ ಮೇಡಮ್. ಬಿಕಾಸ್ ಎನಿ ಮೆಟೀರಿಯಲ್, ಬಿಕಾಸ್ ಅದರಲ್ಲಿ ಏನಂದರೆ ದಿಸ್ ಲೆಂತ್ ಆಫ್ ದ ಮೆಟೀರಿಯಲ್ ಒಂದು, ಪ್ಲಸ್ ಆ್ಯಕ್ಚುಲಿ ಇದರದ್ದು ಟೋಟಲ್ ಒನ್ಸ್ ಇಟ್ ಇಸ್ ಬಿನ್ ಸರ್ಕಂಫರೆನ್ಸ್ ಅಂದರೆ ಡೈಮೆನ್ಷನ್ ಏನು ಹೇಳ್ತೇವೆ, ಇದು ಇರ್ರೆಸ್ಪೆಕ್ಟಿವ್ ಆಫ್ ದ ಮೆಟೀರಿಯಲ್. ದ ಮೋರ್ ಸಾಫ್ಟರ್ ದ ಮೆಟೀರಿಯಲ್ ಮೋರ್ ಡೇಂಜರಸ್, ಯಾಕಂದರೆ ಬೇಗ ಸ್ಟ್ರ್ಯಾಂಗ್ಲೇಟ್ ಆಗ್ತದೆ. ಸೊ ಆ್ಯಸ್ ಸಚ್ ಮೆಟೀರಿಯಲ್ ಫ್ಯಾಕ್ಟರ್ ಇದರಲ್ಲಿ ತುಂಬ ಕಮ್ಮಿ. ದ ಓನ್ಲಿ ಥಿಂಗ್ ಇಸ್ ದ ಎಂಡ್ಸ್ ಯಾವಾಗ ಒನ್ಸ್ ಇಟ್ ಇಸ್ ಬಿನ್ ಎ ಫ್ಲೋಟಿಂಗ್ ಎಂಡ್ಸ್, that is very easily accessible. ಯಾಕಂದರೆ it's a Bernoulli's principle, it's very clear when the velocity is in one direction, the negative pressure ಏನು ಕ್ರಿಯೇಟ್ ಆಗಿರುತ್ತೆ, the ends ಈಗ ನೋಡಿ it will go towards the force. ಅವಾಗ ಏನಂತೆ ಎಳ್ಕೊಳ್ತಾ ಇರುತ್ತೆ, ಅದು ನೆಗೆಟಿವ್ ಪ್ರೆಷರ್ ಇರುತ್ತೆ. ಅದು ತುಂಬಾ ಜನಕ್ಕೆ ಗೊತ್ತಿರತಕ್ಕಂಥ ವಿಷಯ ಇದು. ಸೊ ಇಟ್ ಗೋಸ್ ಟುವರ್ಡ್ಸ್ ಅಂಡ್ ಇಟ್ ಗೆಟ್ ಈಸಿಲಿ ಎಂಟ್ಯಾಂಗಲ್ಡ್. ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಯಾಕೆ ಅದು ವೀಲ್ ಹತ್ರನೇ ಹೋಗ್ಬೇಕು ಅಂತ. ಸಿ ದಿಸ್ ಇಸ್ ಬಿಕಾಸ್ ಆಫ್ ದಿಸ್ ಪ್ರಿನ್ಸಿಪಲ್. So it goes towards the wheel and it gets easily entangled. So ಒಂದು ಇದು ಆ ಬಟ್ಟೆನ ಉಪಯೋಗ ಮಾಡಿದಾಗ ಯಾವ ರೀತಿ ಹಾಕೋಬೇಕು ಅನ್ನೋದು ಒಂದು ತಿಳ್ಕೊಂಡಿರ್ಬೇಕು, ಮ್ಯಾನೇಜ್ ಮಾಡಕ್ಕೆ. ಅಪಾರ್ಟ್ ಫ್ರಮ್ ದಟ್ ತಾವು ಎಲ್ಲಿ ಹೋಗ್ತಿದೀವಿ ಏನಾಗ್ತಿದೆ ಅದು ಸ್ವಲ್ಪ ಪರಿಜ್ಞಾನ, ಪ್ಲಸ್ ದೇ ಶುಡ್ ನೋ ಮಿನಿಮಮ್ ಪ್ರಿಕಾಷನ್ಸ್. ಅಂಡ್ ಎಲ್ಲದಕ್ಕಿಂತ ಈ ರೀತಿ ಸಾವು ಸಂಭವಿಸ್ಬೋದು ಅಂತ ಈ ಕಾರ್ಯಕ್ರಮ ನೋಡಿದ್ಮೇಲೆ ಆದ್ರೂ ಗೊತ್ತಿರಬೇಕು. ಹೌದು ಸರ್, ಖಂಡಿತ. ಏನಂತಂದ್ರೆ ಇನ್ಮೇಲೆ ಹೆಣ್ಣು ಮಕ್ಕಳು ಈ ಗಾಡಿಗಳಲ್ಲಿ ಟ್ರಾವೆಲ್ ಮಾಡೋವಂಥ ಸಂದರ್ಭದಲ್ಲಿ ಒಂದಷ್ಟು ಫ್ಯೂ ಮಿನಿಟ್ಸ್ ಹಾಕೊಳ್ಳೇಬೇಕು ಅಂತ ಅವಾಯ್ಡ್ ಮಾಡೋದು ಒಳ್ಳೇದು. ನೀವು ಹೇಳ್ದಾಗೆ ಕೋಟ್ಸು, ಸ್ವೆಟರ್ಸು ಇಂಥದ್ದು ಹಾಕೊಂಡು ಟೈ ಮಾಡೋದು ಒಳ್ಳೇದು. ಇಲ್ಲಾಂದ್ರೆ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದಾರೆ, ಆರ್ ದೇ ಆರ್ ವರ್ಕಿಂಗ್ ಇನ್ ಸರ್ಟನ್, ಬೆಟರ್ ಟು ಟೇಕ್ ಇಟ್ ಅಪ್ ಅಂಡ್ ಕೀಪ್ ಇಟ್ ಇನ್ ಅ ಬ್ಯಾಗ್. ದಟ್ ಈಸ್ ಅನದರ್ ಈಸಿಯಸ್ಟ್ ವೇ ಆಫ್ ಪ್ರಿವೆನ್ಷನ್. ಕರೆಕ್ಟ್. ಇಲ್ಲ ಬೇರೆ ಕಡೆ ಹೋದಾಗ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಗಾರ್ಮೆಂಟ್. ಅದನ್ನ ಯಾವ ರೀತಿ ಉಪಯೋಗ ಮಾಡಿ ಮೇಡಮ್, ಯು ಮೀಟ್ ಸಿ ಔಟ್ ಆಫ್ 100 ನೀವು ಈಗ ರಸ್ತೆನಲ್ಲಿ ನೋಡಿದ್ರು ದುಪ್ಪಟ್ಟನ ಕುತ್ತಿಗೆ ಮೇಲಿಂದ ಹಾಕಿ ಬಿಟ್ಟಿರ್ತಾರೆ ಹೊರತು ದಟ್ ದೇ ಡೋಂಟ್ ನೋ ಅನ್ಸುತ್ತೆ. ಅವ್ರಿಗೆ ಗೊತ್ತಿಲ್ಲ ಈ ದುಪ್ಪಟ್ಟನ ಯಾವ ರೀತಿ ಉಪಯೋಗ ಮಾಡಬೇಕು. ಅದ್ರ ಜೊತೆಗೆ ಒಂದೊಂದು ವೇಲಲ್ಲಿ ಏನಂದ್ರೆ ಕೆಲವೊಂದು ಏನಂದ್ರೆ ಡಿಸೈನ್ಸ್ ಕೂಡ ಇರುತ್ತೆ, ಮಣಿಗಳು ಅದು ಇದು ಅಂತೆಲ್ಲ. ಅದು ಒಂದೊಂದ್ಸತಿ ಆ ವೀಲ್ಗೆನೆ ಸೌಂಡ್ ಕೂಡ ಬರ್ತಾ ಇರುತ್ತೆ. ದಟ್ ಅಗೇನ್ ಬಿಕಾಸ್ ದ ಎಂಡ್ಸ್ ಅಲ್ಲಿ ಏನಾದರೂ ಈಗ ವೇಟ್ ಬೇರಿಂಗ್ ಸಮ್ ಆಬ್ಜೆಕ್ಟ್ಸ್ ಡಿಸೈನಿಂಗ್ ಏನಿದ್ರೆ ದಟ್ ವಿಲ್ ಈಸಿಲಿ ಮೂವ್ ಟುವರ್ಡ್ಸ್ ದ ಫೋರ್ಸ್. ಕರೆಕ್ಟ್. ಸೊ ಅವಾಗ ಎಂಟ್ಯಾಂಗ್ಲಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ಸಮಥಿಂಗ್. ಬಟ್ ಓನ್ಲಿ ಥಿಂಗ್ ಈಸ್ ಒಂದು ಇದರಲ್ಲಿ ಅವರು ತಿಳ್ಕೊಳ್ಬೇಕು, ಸಡನ್ ವೈಲೆಂಟ್ ಕನ್ಸ್ಟ್ರಕ್ಷನ್ ಆಫ್ ದ ನೆಕ್ ಅವ್ರಿಗೆ ಇಮಿಡಿಯೇಟ್ ಅನ್ಕಾನ್ಷಿಯಸ್ನೆಸ್ ಆಗುತ್ತೆ. ಇದರಿಂದ ಆಚೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಎಷ್ಟೇ ಗಟ್ಟಿ ಮನುಷ್ಯ ಇರಲಿ, ಇದು ಸಾಧ್ಯ ಇಲ್ಲ. ದಿಸ್ ಇಸ್ ದ ಬೇಸಿಕ್ ಫಿಸಿಯಾಲಜಿ. ಕರೆಕ್ಟ್. ಆಮೇಲೆ ಡೆತ್ಸ್ ಆದಾಗ ಬೇರೆಯವ್ರ ಮೇಲೆ, ಇವಾಗ ಯಾರು ಆಕ್ಸಿಡೆಂಟ್ ಆದ್ರೆ ಬೇರೆಯವ್ರ ಮೇಲೆ ಕೇಸ್ ಆಗ್ತದೆ. ಹೌದು, ನಾನು ಸುಮಾರು ಜನ ಸುಮಾರು ಟೈಮ್ ನಲ್ಲಿ ಪೊಲೀಸ್ ಅವ್ರಿಗೆ ಅವ್ರಿಗೂ ಪಾಪ ಗೊತ್ತಾಗೋದಿಲ್ಲ. ಯಾಕಂದ್ರೆ ಈಗ ಹೆಂಡತಿ ಹಿಂದೆ ಕೂತಿರ್ತಾರೆ, ಗಂಡ ಓಡಿಸ್ತಾ ಇರ್ತಾನೆ ಬೈಕು, ಅವ್ರು ಗಂಡನ ಮೇಲೆ ಕೇಸ್ ಹಾಕಿ ತಗೊಂಡ್ ಬರ್ತಾರೆ. 304A ನೆಗ್ಲಿಜೆನ್ಸ್ ಕೇಸ್ ಹಾಕ್ತಾರೆ. ಈಗ ಗಂಡ ನೆಗ್ಲಿಜೆಂಟೋ ಇಲ್ಲ ಹೆಂಡತಿ ನೆಗ್ಲಿಜೆಂಟೋ ಅಲ್ಲ, ದುಪ್ಪಟ್ಟ ಮೇಲೆ ಕೇಸ್ ಅದಿದೆ ಅಲ್ಲ. ಈಗ ಬಿಕಾಸ್ ಈಗ ವಿಕ್ಟಿಮ್ ಮೇಲೆ ನೆಗ್ಲಿಜೆಂಟ್ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಅವ್ರಿಗೆ ಸಿಕ್ಕಿದ್ದ ಗಂಡ ಇಲ್ಲ ಬಾಯ್ ಫ್ರೆಂಡ್ ಯಾರು ಗಾಡಿ ಓಡಿಸ್ತಾ ಇರ್ತಾನೆ ಅವ್ರ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ನಾನು ಸುಮಾರು ಸಲ ಇದು, ಯಾಕಂದ್ರೆ ದಿಸ್ ಇಸ್ ಸಮಥಿಂಗ್ ವಿಚ್ ನೀಡ್ ಟು ಬಿ ಡಿಬೇಟೆಡ್. ಯಾಕಂದ್ರೆ ನಾನು ಪೊಲೀಸ್ ಅವ್ರಿಗೂ ಪ್ರಶ್ನೆ ಮಾಡ್ತಾನೆ, ಈಗ ನೋಡಿ ಅದು ವೇಲ್ ಗಂಡ ಕೊಡ್ಸಿದ್ದು ನಿಜ,
ಇವಳೇ ತಕೊಂಡಿರೋದು ಸಾಧ್ಯ ಇರಬಹುದು. ಇದು ಹಾಕೊಂಡು ನೆಗ್ಲಿಜೆಂಟ್ ವೇ ಆಫ್ ಯೂಸಿಂಗ್ ದಟ್ ಸ್ಟೋಲ್ ವಾಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ವಿಕ್ಟಿಮ್. ಸೊ ಗಂಡ ಅವನು ರೆಕ್ಲೆಸ್ ಡ್ರೈವಿಂಗ್ ಅಂತ ಹೇಗೆ ಹೇಳ್ತೀರಾ? 10 ಕಿಲೋಮೀಟರ್ ನೀಟಾಗಿ ಓಡಿಸ್ಕೊಂಡು ಬಂದಿದ್ದಾನೆ, ಲಾಸ್ಟ್ ಅರ್ಧ ಕಿಲೋಮೀಟರ್ ರೆಕ್ಲೆಸ್ ಹೇಗಾಗತ್ತೆ? ಸೊ ದಿಸ್ ಇಸ್ ಎ ಡಿಬೇಟಬಲ್ ಥಿಂಗ್. ಲೀಗಲ್ ಡಿಬೇಟ್ ಆಗಬೇಕು ಇದರಿಂದ. ಡೆಫಿನೆಟ್ಲಿ ದರ್ ಶುಡ್ ಬಿ ಅನ್ ಔಟ್ಕಮ್ ಬಿಕಾಸ್ ಮೆನಿ ಆಫ್ ದ ಕೇಸ್ ಮೇಡಮ್, ಆಲ್ ದಿ ಕೇಸಸ್ ನಾನು ನೋಡಿರೋ ಪ್ರಕಾರ ಗಂಡನ ಮೇಲೆನೆ ಕೇಸ್ ಹಾಕಿದೆ. ಇವರು ನೆಗ್ಲಿಜೆಂಟು ಅಂತ ಅವನು ಪಾಪ ಹೆಂಡತಿ ಹೋಗಿರೋದು ಒಂದು ದುಃಖ, ಪ್ಲಸ್ ಅವನ ಮೇಲೆ ಪೊಲೀಸ್ ಕೇಸು. ಸೊ ದಿಸ್ ಇಸ್ ಸಮಥಿಂಗ್ ನೀಡ್ ಟು ಬಿ ಡಿಬೇಟೆಡ್. ಸಮ್ಟೈಮ್ಸ್ ನಗುನು ಬರ್ತದೆ ಈ ರೀತಿ ಆಗ್ತದೆ ಅಂತ. ಕರೆಕ್ಟ್. ನೋಡಿ, ಒಂದು ಸಿಂಪಲ್ ದುಪ್ಪಟ ಅನ್ನೋದು, ಸೀರೆ ಅನ್ನೋದು ಯಾವ ತರ ಅಂದ್ರೆ ಸಾವುಗೂ ಕಾರಣ ಆಗುತ್ತೆ ಅನ್ನೋದು ತುಂಬಾ ಸೀರಿಯಸ್ ಆದಂತ ಇಶ್ಯೂ ಸರ್ ಇದು. ಮತ್ತಷ್ಟು ಮಾತಾಡ್ತಾರೆ ನಿಮ್ಮಿಬ್ಬರ ಜೊತೆಗೂ, ಡಾಕ್ಟರ್ ಭಾರ್ಗವಿ ಅವ್ರ ಜೊತೆಗೂ ನಾನು ಮಾತಾಡ್ತೀನಿ ಮತ್ತಷ್ಟು ಒಂದು ಚಿಕ್ಕ ಬ್ರೇಕ್ನ ನಂತರ. ಡೆಡ್ಲಿ ದುಪ್ಪಟ್ಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಭಾರ್ಗವಿ ಅವರೇ, ನೀವು ಹೇಳ್ತಾ ಇದ್ರಿ ಸೊ ಒಂದು ಏನಂತಂದರೆ ಹೆಣ್ಣುಮಕ್ಕಳು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಏನಂತಂದರೆ ಈ ಚೂಡಿದಾರ ಅನ್ನೋಂಥದ್ದು, ಸೀರೆ ಅನ್ನೋಂಥದ್ದು ಟ್ರೆಡಿಷನ್ನ ಒಂದು ಭಾಗ. ಆದರೆ ಸ್ವಲ್ಪ ಏನಂತಂದರೆ ಇದ್ರ ಹಾಕ್ಕೊಳ್ಳೋ ಅಂಥವ್ರಿಗೆ ನಾವು ಏನು ಹಾಕ್ಕೊಂಡಿದ್ದೀವಿ ಅನ್ನೋದು ಅರಿವಿರಬೇಕು, ಮತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಅರಿವಿರಬೇಕು. ಜೊತೆಗೆ ಬೈಕು ಸ್ಕೂಟ್ರಲ್ಲಿ ಹೋಗುವಾಗ ತಮ್ಮ ಜೊತೆಗೆ ಕುಟುಂಬ ಅಂದರೆ ಇಡೀ ಕುಟುಂಬದ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ರು. ನೋಡಿ, ಅವ್ರಿಗೇನಾದ್ರು ಆಕ್ಸಿಡೆಂಟ್ ಆದರೆ ಪಾಪ ಗಂಡನ ಮೇಲೆ ಕೇಸ್ ದಾಖಲಾಗತ್ತಂತೆ. ಸೊ ಇದರ ಅರಿವು ಕೂಡ ಇರಬೇಕು ಅಂತ. ಮೇಡಮ್, ಪ್ರಿಕಾಷನ್ಸ್ ಅಂತ ಬಂದಾಗ ನೀವು ಹೇಳ್ತಾ ಇದ್ದೀವಿ ಬೈಕಲ್ಲಿ ಹೋಗುವಾಗ ಸುಮಾರು ಜನಕ್ಕೆ ನಾನು ಕೂಡ ತೋರಿಸಿದ್ದೀನಿ, ಸ್ವಲ್ಪ ಏನಂದರೆ ಎಚ್ಚರಿಕೆ ಇರಬೇಕು ಅಂತ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಹೌದು, ಬರೀ ಬೈಕೇ ಅಲ್ಲ, ಐ ವಾಂಟ್ ಟು ಆ್ಯಡ್ ಈವನ್ ಕಾರ್ಗೂ ಸಿಕ್ಕಾಕೊಂಡಿರತ್ತೆ. ಕಾರ್ ಡೋರ್ಸ್ಗೂ ಸುಮಾರು ಸಲ ನಾವು ಸೀರೆ ಸೆರಗು ಮತ್ತು ದುಪ್ಪಟ್ಟ ಸಿಕ್ಕಾಕೊಂಡಿರೋದು ನೋಡಿರ್ತೀವಿ. ಅಂದರೆ ಡೋರು ಸರಿಯಾಗಿ ಕ್ಲೋಸ್ ಆಗಿರಲ್ಲ, ಅವಾಗ್ಲೂ ಕೇರ್ಫುಲ್ ಆಗಿರಬೇಕು. ಅದು ಒಂದು ಥಿಂಗ್. ಮತ್ತು ನೀವು ಇನ್ನೊಂದು ಮೆಟೀರಿಯಲ್ ವಿಚಾರ ಮಾತಾಡಿದ್ರಿ, ಅದು ತುಂಬ ಕರೆಕ್ಟು. ನಾವೇನು ಮೆಟೀರಿಯಲ್ ಹಾಕ್ಕೊಂಡಿದ್ದೀವಿ ಅದು ದಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಈಗ ಫಾರ್ ಎಕ್ಸಾಂಪಲ್ ನೈಲಾನ್ ಹಾಕೊಂಡ್ಬಿಟ್ರಂತೂ ಅದು ಬೇಗ ಗಂಟ್ಲಿಗೂ ಸುಟ್ಕೊಂಡಂಗೆ ಆಗುತ್ತೆ ಮತ್ತು ಗಾಡಿಗೂ ಸಿಕ್ಕಾಕೊಳ್ಳುತ್ತೆ. ವೆರಸ್ ಕಾಟನ್ ಅಟ್ಲೀಸ್ಟ್ ನಮಗೆ ಹೊಂದ್ಕೊಂಡಂಗಿರುತ್ತೆ. ಆದ್ದರಿಂದ ನಾವು ಏನು ಎಸ್ಪೆಷಲಿ ನೈಲಾನ್ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ತುಂಬ ಕೇರ್ಫುಲ್ಲಾಗೂ ಇರಬೇಕು, ಮೈಂಡ್ಫುಲ್ಲಾಗೂ ಇರಬೇಕು. ಮತ್ತು ಈ ಕಾರ್ಯಕ್ರಮ ನೀವು ಮಾಡಿರೋದು ಇದು ಇಟ್ಸ್ ಅ ರಿಯಲಿ ಐ ಥಿಂಕ್ ಫಸ್ಟ್ ಇನಿಷಿಯೇಟಿವ್ ಅನ್ಸುತ್ತೆ. ಈ ಥರ ಒಂದು ವಿಚಾರದಲ್ಲಿ ಇನಿಷಿಯೇಟಿವ್ ತೊಗೊಂಡು ನೀವು ಮಾಡಿರೋದು. ಇದನ್ನು ನೋಡಿದ್ಮೇಲಂತೂ ನಾವು ಯಾರೇ ದುಪ್ಪಟ ಹಾಕ್ಕೊಂಡಿದ್ರು ಸರಿ, ಹಾಕೊಂಡು ಹೋಗ್ತಾ ಇರೋರ್ಗೂ ಸರಿನೇ, ವಿ ಹ್ಯಾವ್ ಟು ರಿಯಲಿ ಒಂಥರ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇಟ್ ಶುಡ್ ಜಸ್ಟ್ ಗೆಟ್ ಇನ್ ಟು ಅಸ್, ಕೇರ್ಫುಲ್ ಆಗಿರಬೇಕು ಅಂತ. 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಪ್ರಾಣ ಏನು ಹೋಗಲ್ಲ. ಅಟ್ಲೀಸ್ಟ್ ಇಲ್ಲಿ ಈ ವಿಚಾರದಲ್ಲಿ ನಾವು ಕೇರ್ಫುಲ್ ಆಗಿ ಇದ್ಕೊಂಡು ಹೋದರೆ ವಿಲ್ ಫೀಲ್ ಸೇಫ್. ಆ್ಯಂಡ್ ಆಲ್ಸೋ ಮುಂದ್ಗಡೆ ಓಡಿಸ್ತಾ ಇರೋರ್ಗು ತೊಂದರೆ ಆಗತ್ತೆ ಇದರಿಂದ. ಅವರು ಬೀಳ್ಬೋದು ಅಥವಾ ಹಿಂದ್ಗಡೆ ಇರೋರು ಪ್ರಾಬ್ಲಮ್ ಆಗ್ಬೋದು. ಆ ವಿಡಿಯೋಸ್ ನೋಡ್ತಾ ಇದ್ರೆ ತುಂಬಾ ಭಯ ಆಗ್ತಾ ಇತ್ತು ಆಕ್ಚುಲಿ. ಡಾಕ್ಟರ್ ಭಾರ್ಗವಿ ಅವರೇ, ಡಾಕ್ಟರ್ ದಿನೇಶ್ ಅವರು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರು, ಕೇಳಿಸ್ಕೊಂಡ್ರಿ ಅನ್ಸುತ್ತೆ ಬಹುಶಃ. ನೋಡಿ, ಇವಾಗ ಹೆಣ್ಮಕ್ಳು ಏನಾದ್ರು ಅಜಾಗರೂಕತೆಯಿಂದ ದುಪ್ಪಟ್ಟ ಗಿಪ್ಪಟ್ಟ ಹಾಕೊಂಡೇನಾದ್ರೂ ಈ ತರ ಸಾವು ನೋವು ಸಂಭವಿಸಿದ್ರೆ ಅದು ಏನಂತಂದ್ರೆ ಕೇಸ್ ದಾಖಲಾಗುವಂಥದ್ದು ಗಂಡನ ಮೇಲಂತೆ. ಅಂದ್ರೆ ಆಕ್ಸಿಡೆಂಟ್ ರಿಪೋರ್ಟ್ ಆಗೋದು ಗಂಡನ ಅಜಾಗರೂಕತೆ ಅನ್ನುವಂಥದ್ದು. ನೋಡಿ, ಸಾಯಕ್ ಮೊದಲು ಗಂಡನ್ನೂ ಕೂಡ ಶಿಕ್ಷೆ ಹೋಗ್ತಾರೆ ಹೆಣ್ಮಕ್ಳು ಅಂತ. ಹೌದು, ಎಕ್ಸಾಕ್ಟ್ಲಿ. ಟ್ರೂ ಅಲ್ಲ, ಬಟ್ ವಾಟ್ ಈಸ್ ಟೆಲ್ಲಿಂಗ್ ಇಸ್ ಫ್ಯಾಕ್ಟ್. ಎಲ್ಲರೂ ಅವ್ರ ಮೇಲೆನೆ ಫಸ್ಟ್ ಕೇಸ್ ಹಾಕೋದಲ್ವಾ? ಅಂದ್ರೆ ಈ ಪಾಯಿಂಟ್ ಯಾರು ಯೋಚನೆ ಮಾಡಲ್ವಲ್ಲ. ಐ ಥಿಂಕ್ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ದಿ ಅವೇರ್ನೆಸ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಅಲ್ವಾ? ಅಂದ್ರೆ ನಾವ್ ಇದನ್ನೊಂಥರ ಏನೋ ಒಂಥರ ಸಿಂಪಲ್ ಮ್ಯಾಟರ್ ಅಂತ ಇಗ್ನೋರ್ ಮಾಡೋ ಟೆಂಡೆನ್ಸಿ ಇತ್ತು ಆಕ್ಚುಲಿ. ಬಟ್ ಇನ್ ಮುಂದಕ್ಕಂತೂ ಐ ಥಿಂಕ್ ಇಟ್ ವಿಲ್ ಆಲ್ ಬಿಗನ್ ಫ್ರಮ್ ಅಸ್. ವಿ ಹ್ಯಾವ್ ಟು ಬಿ ಕೇರ್ಫುಲ್. ಓಕೆ ಡಾಕ್ಟರ್ ಭಾರ್ಗವಿ ಸರ್, ನೀವು ಹೇಳ್ತಾ ಇದ್ರಿ ಸುಮಾರು ಕೇಸಸ್ ನಾನು ಕೂಡ ನೋಡಿದ್ದೀನಿ ಕೇಸಸ್ ಅಂತ. ಇವಾಗ ಸರ್ ನೋಡಿ, ಬಿದ್ದ ತಕ್ಷಣ ತಲೆಗೆ ಇಂಜುರಿ ಆಗಿ ಡೆತ್ ಆಗುವಂಥ ಕೇಸಸ್ಸು, ಅದ್ರ ಜೊತೆಗೆ ಹಿಂದ್ಗಡೆ ಏನಾದ್ರು ವೆಹಿಕಲ್ಸ್ ತುಂಬ ಫಾಸ್ಟಾಗಿ ಬರ್ತಾ ಇದ್ರೆ ಗೊತ್ತಿರಲ್ಲ, ಸಡನ್ನಾಗಿ ಬಿದ್ದಿದ್ದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಡೆದು ಬಿಡುತ್ತೆ ಆಕ್ಸಿಡೆಂಟ್ಸ್ ಅನ್ನೋದು. ಸೊ ಹೇಗೆ ಸರ್ ಇವಾಗ ಹಿಂದ್ಗಡೆಯಿಂದ ಬರೋವಂಥ ವೆಹಿಕಲ್ಸ್ ಏನಾದ್ರೂ ಫ್ಲೋ ಆಗಿನ ಅಥವಾ ಬಿದ್ದು ಕೂಡಲೇ ತಲೆಗೆ ಪೆಟ್ಟಾಗಿ ಸತ್ತೋಗ್ತಾರ, ಹೇಗೆ ಸರ್ ಅಂತ? ಮೇಡಮ್ ನೋಡಿ, ಒಂದ್ಸಲಿ ಇಫ್ ಇದು ಎರಡು ಕಾರಣಗಳು. ಒಂದು, ಸ್ಟ್ರ್ಯಾಂಗ್ಯುಲೇಟ್ ಆಗಿಬಿಟ್ರೆ ದಿ ಪರ್ಸನ್ ವಿಲ್ ಲೂಸ್ ಕಾನ್ಶಿಯಸ್ನೆಸ್. ಅದು ಅದೇ ಕುತ್ತಿಗೆಗೆ ಬಿಗದ್ ಬಿಟ್ರೆ ವೈಲ್ ಅದು ಏನಂದ್ರೆ ಮೇಡಮ್ ಇಟ್ ಇಸ್ ಎ ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ನಾಟ್ ಇವನ್ 1 ಸೆಕೆಂಡ್. ಸೊ ಈ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ದಟ್ ವಿ ಕಾಲ್ ವೈಲೆಂಟ್ ಕಂಪ್ರೆಷನ್. ಇಲ್ಲಿ ಫಿಸಿಯಾಲಜಿಕಲ್ ಚೇಂಜಸ್ ಯಾವ ರೀತಿ ಆಗುತ್ತೆ ಅಂದ್ರೆ, ಅವ್ರು ಎಷ್ಟೇ ಗಟ್ಟಿ ಮುಸ್ತಾದ ಹೆಂಗಸಾಗಲಿ ಹುಡುಗಿ ಆಗಿರಲಿ, ಇಮಿಡಿಯೇಟ್ ಕಾನ್ಷಿಯಸ್ ಫಾಕಲ್ಟೀಸ್ ಅಂತೀವಿ, ಕಾಗ್ನೇಟಿವ್ ಫಾಕಲ್ಟೀಸ್ ಅಂತೀವಿ, ಅದು ಅವರ ಕಂಟ್ರೋಲಲ್ಲಿ ಇರೋಲ್ಲ. ಅಂದರೆ ತಾನು ಯಾರು, ತಾನು ಎಲ್ಲಿದ್ದೀನಿ, ತನಗೆ ಶಕ್ತಿ ಎಷ್ಟಿದೆ, ಕೈ ಕಾಲ ನೀವು ಅಂತ ಅಷ್ಟು ಗೊತ್ತಾಗೋದಿಲ್ಲ. ದಟ್ ಸ್ಟೇಟ್ ದೇ ವಿಲ್ ರೀಚ್ ಇನ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ಅದ ನಂತರ ಇಫ್ ದ
ಸ್ಟ್ರಾಂಗ್ಯುಲೇಟಿಂಗ್ ಫೋರ್ಸ್, ಕನ್ಸ್ಟ್ರಿಕ್ಟಿಂಗ್ ಫೋರ್ಸ್ ಏನಿದೆ ಅದು ಕಂಟಿನ್ಯೂ ಆದರೆ ಡೈರೆಕ್ಟ್ ರಿಸಲ್ಟ್ ಆಫ್ ಸ್ಟ್ರಾಂಗ್ಯುಲೇಷನ್ ಡೆ ವಿಲ್ ಡೈ. ಸೆಕೆಂಡರಿ ಕಾಸಸ್ ಅಂತ ಏನು ಹೇಳ್ತೇವೆ, ಬಿಕಾಸ್ ಆಫ್ ದಿಸ್ ವೈಲೆಂಟ್ ಕಂಪ್ರೆಷನ್ ದೆರ್ ವಿಲ್ ಬಿ ಅ ಜರ್ಕ್, ವೈಲೆಂಟ್ ಜರ್ಕ್. ಅದರಿಂದ ಏನಿರುತ್ತೆ, ದೆರ್ ವಿಲ್ ಬಿ ಅ ವೈಲೆಂಟ್ ಇಂಪ್ಯಾಕ್ಟ್ ಆನ್ ದ ಗ್ರೌಂಡ್. ಆ ವೈಲೆಂಟ್ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಅಂದರೆ, ತಮ್ಮ ಬಾಡಿ ವೇಟ್ ಪ್ಲಸ್ ದ ಮೊಮೆಂಟಮ್ ಆಫ್ ದ ಬಾಡಿ, ಇಟ್ಸ್ ಮಾಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ವೆಲಾಸಿಟಿ. ಇಷ್ಟು ಫೋರ್ಸ್ ಏನಿರುತ್ತೆ ದಟ್ ವಿಲ್ ಬಿ ಅಮೌಂಟ್ಸ್ ಟು ಥೌಸಂಡ್ಸ್ ಆಫ್ ಪೌಂಡ್ಸ್. ಅಷ್ಟು ಇದ್ದಾಗ ತಲೆಗೆ ಆ ಇಂಪ್ಯಾಕ್ಟ್, ಬಿಕಾಸ್ ಹೆಡ್ ಈಸ್ ಎ ಮೋಸ್ಟ್ ಮೊಬೈಲ್ ಸ್ಟ್ರಕ್ಚರ್ ಇನ್ ದ ಬಾಡಿ. ಸೊ ದ ಫಸ್ಟ್ ಟು ರೆಸ್ಟ್ ಇನ್ ಎನ್ ಅನ್ಕಾನ್ಶಿಯಸ್ ಪರ್ಸನ್ ಅಂದ್ರೆ ದ ಹೆಡ್. ಕಾನ್ಶಿಯಸ್ ಇದ್ರೆ ಕೈ ಕಾಲು ಇಟ್ಬಿಟ್ಟು ದೇ ವಿಲ್ ಪ್ರಿವೆಂಟ್ ದರ್ ಹೆಡ್. ಅನ್ಕಾನ್ಶಿಯಸ್ ಸ್ಟೇಜ್ ಹೋಗಿದ್ದಾಗ ಅದೇನಾಗುತ್ತೆ, ತಲೆಗೆ ಏಟ್ ಬಿದ್ದಿದೆ ಅಂದಾಗಲೇ ಗೊತ್ತಾಗುತ್ತೆ ಇವರು ಅನ್ಕಾನ್ಶಿಯಸ್ ಸ್ಟೇಟ್ಗೆ ಹೋಗಿದ್ರು ಅಂತ. ಸೊ ವೆನ್ ದ ವೈಲೆಂಟ್ ಏಟ್ ಇಂಪ್ಯಾಕ್ಟ್ಸ್ ಇಮಿಡಿಯೇಟ್ ಸ್ಕಲ್ ಫ್ರಾಕ್ಚರ್ಸ್. ಸ್ಕಲ್ ಫ್ರಾಕ್ಚರ್ಸ್ ಇಟ್ ವಿಲ್ ಬಿ ಮಲ್ಟಿಪಲ್ ಫ್ರಾಕ್ಚರ್ಸ್. ಇದು ಒಂದು causes of death, that is indirect causes of death. Okay. Second, tertiary causes ಅಂತ ನಾವು ಹೇಳ್ತೇವೆ, ಹಿಂದೆ ಇರತಕ್ಕಂತ ವೆಹಿಕಲ್ ಅದು ಹಿಟ್ ಆಗ್ಬೋದು, ಇಲ್ಲ ಅವ್ರು ಹೋಗ್ತಿರೋ ವೆಹಿಕಲ್ಗೆನೆ ವೀಲ್ಗೆ ಸಿಕ್ಕೋಬಹುದು. ಕರೆಕ್ಟ್ ಸರ್, ಕರೆಕ್ಟ್. ಸೊ ದಿಸ್ ಇಸ್ ವಾಟ್ ಆರ್ ದ ಟರ್ಷರಿ ಎಫೆಕ್ಟ್ಸ್. ಕರೆಕ್ಟ್. ಸೊ ನೋಡಿ, ಇಷ್ಟು ಡೇಂಜರ್ ಇಸ್ ಇನ್ವಾಲ್ವ್ಡ್ ಇನ್ ದಿಸ್ ನೆಗ್ಲಿಜೆಂಟ್ ಆಟಿಟ್ಯೂಡ್ ಆಫ್ ದ ಲೇಡಿ. ಕರೆಕ್ಟ್ ಸರ್. ನೋಡಿ ಸರ್, ಇವಾಗ ನಾವು ಕೂಡ ಇವಾಗ ಜಾಗೃತಿ ಮೂಡಿಸುವಂಥದ್ದನ್ನೇ ಮಾಡ್ತಾ ಇದೀವಿ ನಮ್ಮ ಕಾರ್ಯಕ್ರಮದ ಮುಖಾಂತರ. ಇದ್ರ ಜೊತೆಗೆ ವರ್ಕ್ ಪ್ಲೇಸಸ್ ಎಲ್ಲ ಆಗಿರ್ಬೋದು, ಇವತ್ತು ಈ ಥರ ಆಕ್ಸಿಡೆಂಟ್ಸ್ ಆಗೋದ್ರಲ್ಲಾಗಿರ್ಬೋದು, ಸೊ ಅಂಥ ಕಡೆ ಎಲ್ಲ ಅವೇರ್ನೆಸ್ ಬೇಕು ಅನ್ಸುತ್ತೆ ಖಂಡಿತ. ಇವಾಗ ಇದು ವರ್ಕ್ ಪ್ಲೇಸಸ್ ಅಲ್ಲಿ ಸುಮಾರು ಈ ಫ್ಯಾಕ್ಟ್ರಿಗಳಲ್ಲಿ ನೋಡಿದಾಗ ಹೆಣ್ಮಕ್ಳೆಲ್ಲ ಈ ಮಷಿನರೀಸ್ ಜೊತೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಹೋಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಈ ದುಪ್ಪಟ್ಟಗಳನ್ನ ಬಿಟ್ಟು ಎಲ್ಲರಿಗೂ ಕೋಟ್ ಧರಿಸುವಂಥದ್ದಾಗಿರ್ಬೋದು, ಇದೆಲ್ಲ ಆಗಬೇಕು ಅಂತ ಅನ್ಸುತ್ತಲ್ವಾ ಸರ್? ಡೆಫಿನೆಟ್ಲಿ ಮೇಡಮ್, ಈಗ ಎಲ್ಲ ಕಡೆ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಇದೆ. ಈವನ್ ಫಾರ್ ಎಕ್ಸಾಂಪಲ್ ಟೈ, ಅದಕ್ಕೂ ನಾನೇ ಸುಮಾರು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ. ನಾಟ್ ಇನ್ ದಿಸ್ ಕಂಟ್ರಿ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಟೈ ಇಸ್ ಕ್ವೈಟ್ ನಾರ್ಮಲ್. ಸೊ ಅವರು ಎಸ್ಪೆಷಲಿ ಈ ಫ್ಯಾನ್ ಸ್ಟ್ರಾಂಗ್ಯುಲೇಷನ್, ಕರೆಕ್ಟ್. ಆಮೇಲೆ ಕೂದಲು ಬಿಡ್ಕೊಂಡು ಹೋಗೋದು, ಈ ಲಾಂಗ್ ಏರ್ಸ್ ಇರುತ್ತೆ ನಿಯರ್ ದ ಫ್ಯಾನ್ ಆರ್ ನಿಯರ್ ದ ಗ್ರೈಂಡಿಂಗ್ ಮಿಷನ್, ದಟ್ ಗೆಟ್ ಎಂಟ್ಯಾಂಗಲ್ಡ್. ಕರೆಕ್ಟ್. ಆಮೇಲೆ ಸರ್, ಸೆಕ್ಷುವಲ್ ಹರಾಸ್ಮೆಂಟ್ ಆದಾಗ್ಲೂ ಈಸಿಯಾಗಿ ಸಿಗುವಂತ ದುಪ್ಪಟ್ಟನೆ ಹಾಕೊಂಡಿರ್ತಾರೆ. ಇದು ನಾನು ಮೆನ್ಷನ್ ಮಾಡ್ಬೇಕಂತ ಹೇಳಿದೆ. ನೋಡಿ, ನಾನು ಸುಮಾರು ಸೆಕ್ಷುವಲ್ ಅಸಾಲ್ಟ್ ಅಂಡ್ ಮರ್ಡರ್ಸ್ ನಾನು ಹ್ಯಾಂಡಲ್ ಮಾಡಿದೆ, ಮೋರ್ ದೆನ್ 100. ಇದರಲ್ಲಿ ಸೆಕ್ಷುವಲ್ ಅಸಾಲ್ಟ್ ಮಾಡಿರ್ತಕ್ಕಂಥ ಅಕ್ಯೂಸ್ಡ್ ಏನಿದ್ದಾನೆ, ಅವನು ಆ ಹುಡುಗಿ ಕಿರ್ಚಿದ ಅದು ಆ ಸೌಂಡ್ ನಿಲ್ಸ್ಲಿಕ್ಕೆ ದ ಕ್ಲೋತ್ ಮೆಟೀರಿಯಲ್ ವಿಚ್ ಇಸ್ ಹ್ಯಾಂಡಿ ಇಸ್ ದುಪಟ್ಟ. ಅದಾದ್ಮೇಲೆ ಅವನು ಕನ್ಸೀಲ್ ಮಾಡಿ ಅದರಿಂದ ಎಸ್ಕೇಪ್ ಆಗ್ಲಿಕ್ಕೆ ದುಪಟ್ಟ ಈ ಯೂಸ್ ಫಾರ್ ಸ್ಟ್ರಾಂಗ್ಯುಲೇಷನ್ ಬೇಕಾದಷ್ಟು ಕೇಸ್ ನೋಡಿದೆ. ಮತ್ತೆ ಹ್ಯಾಂಗ್ ಮಾಡ್ಕೊಳ್ಳೋದು, ಆಮೇಲೆ ಹ್ಯಾಂಗಿಂಗ್. ಅಗೇನ್ ಇದು ಔಟ್ಸೈಡ್ ಕಿಂತ ಆ ಹುಡುಗಿನೇ ಹ್ಯಾಂಗ್ ಮಾಡ್ಬೇಕು ಅಂತ ಬಂದಾಗ ಅವಳು ಕೈನಲ್ಲಿ ಸಿಗತಕ್ಕಂಥದ್ದು ದಾರ ಅಲ್ಲ, ದ ದುಪಟ್ಟ. So this is another this thing, but I will not say that dress guy I don't want to blame. The dress is good, it's good to protect, and it's ನನಗೆ ಕೇಳಿದ್ರೆ better than saree. But only thing is, if they don't know how to use, where to use and when to use, ಈ accidents, ಈ disaster ಆಗುತ್ತೆ. ಕರೆಕ್ಟ್, ಕರೆಕ್ಟ್. ಅದನ್ನ ನಾವು ಕವರ್ ಅಪ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡಿರ್ತೀವಿ. ಅಂದ್ರೆ ಈಗ ನಾವು ತುಂಬಾ ಈಗ ಟ್ರೆಡಿಷನಲ್ ಆಗಿ ಹೋದಾಗ ನಮ್ಮನ್ನ ಅಬ್ಯೂಸ್ ಮಾಡೋ ಅಂಥವ್ರು ಅಥವಾ ಆ ರೀತಿ ನೋಡೋರು ಕಡಿಮೆ ಆಗಿರ್ತಾರೆ, ಅದನ್ನ ನಾವು ಸ್ಟಾಲಿಂದಾನೇ ಕವರ್ ಮಾಡ್ಕೊಂಡಿರ್ತೀವಿ. ಸೊ ಒಂದ್ ರೀತಿ ಪ್ರೊಟೆಕ್ಟಿವ್ ಲೇಯರ್ ಸ್ಟಾಲ್ ಅಥವಾ ವೇಲ್ ಅಂತಾನೆ ಹೇಳ್ಬೋದು, ಬಟ್ ಸ್ಟಿಲ್ ಅದನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಬರೀ ಇದು ಆಕ್ಸಿಡೆಂಟ್ಸ್ ಮಾತ್ರ ಅಲ್ಲ, ಪಾರ್ಲಲ್ಲಿ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಪಿಂಪಲ್ಸ್ ಬರ್ತಾ ಇರುತ್ತೆ ಚೀಕ್ಸ್ ಮೇಲೆ, ಹೆಡ್ ಮೇಲೆ ಅಂತಾನು ಹೇಳ್ತಿರ್ತಾರೆ. ಬಿಕಾಸ್ ಅವ್ರು ಅದನ್ನ ಫುಲ್ ಕವರ್ ಅಪ್ ಮಾಡ್ಕೊಳ್ತಾ ಇರ್ತಾರಲ್ಲ, ಎವ್ರಿ ಡೇ ಯೂಸ್ ಮಾಡ್ಬೇಕು ಅಂತ ಡಿಕ್ಕಿಲ್ ಹಾಕಿರ್ತಾರೆ ಗಾಡಿ ಡಿಕ್ಕಿಲಿ. ಎಲ್ಲೋ ಒಂದ್ ಕಡೆ ಸೌಂದರ್ಯ ರಕ್ಷಣೆ ಮಾಡ್ಕೊಳ್ಳೋಕೆ ಹೋಗಿ ಅದು ಪ್ರಾಣಕಂಟಕ ಆಗಬಾರದು, ಅದನ್ನ ಕೂಡ ಯೋಚನೆ ಮಾಡಬೇಕು. ಸೊ ಅದನ್ನ ಎವ್ರಿ ಡೇ ಅವ್ರು ಹಾಕೊಳ್ತಾರೆ, ಮತ್ತೆ ಡಿಕ್ಕಿಲ್ ಹಾಕಿರ್ತಾರೆ, ಮತ್ತೆ ಹಾಕೊಳ್ತಾರೆ. ಸೊ ಸ್ವೆಟ್ ಆಗ್ತಾನೆ ಇರ್ತೀವಿ, ಜೊತೆಗೆ ಡೈರೆಕ್ಟ್ ಆಗಿ ಆ ಕಡೆಯಿಂದ ಪೊಲ್ಯೂಷನ್ ಆಗ್ತಾ ಇರುತ್ತೆ. ಸೊ ಐದರ್ ವೇ ಅದು ನಮ್ಮ ಸ್ಕಿನ್ ಮತ್ತೆ ಎಫೆಕ್ಟ್ ಆಗ್ತಾನೆ ಇರುತ್ತೆ. ಇದರಿಂದಾನೆ ಹೆಲ್ಮೆಟ್ ಹಾಕೊಳ್ಳುವಾಗ್ಲೂ ಅಷ್ಟೇ, ತುಂಬಾ ಜನ ಸ್ಟಾಲ್ ಅಥವಾ ವೇಲ್ ಹಾಕೊಂಡ್ಬಿಟ್ಟು ಆಮೇಲೆ ಹೆಲ್ಮೆಟ್ ಹಾಕೊಳ್ತಾರಲ್ಲ, ಅವ್ರಿಗೆ ಹೇರ್ ಫಾಲ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಬಟ್ ಅದು ಏನಂದ್ರೆ ಕಾಟನ್ ಯೂಸ್ ಮಾಡೋದು ತುಂಬಾನೇ ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಟನ್ ಅಥವಾ ವೂಲ್, ಮತ್ತೆ ಅದನ್ನ ಎವ್ರಿ ನವೆಂಟರ್ ಅಂದ್ರೆ 2 days ಒಂದ್ಸತಿ ಅದನ್ನ ಹೈಜೀನ್ ವಾಶ್ ಮಾಡ್ತಾ ಇದ್ರೆ ಏನು ಸಮಸ್ಯೆ ಬರೋದೇ ಇಲ್ಲ ಅಂತ ಹೇಳಿ ಬ್ಯೂಟಿ ಟಿಪ್ಸ್ ಕೂಡ ಕೊಟ್ಬಿಟ್ರಿ ದೀಪಾ ನಾಗೇಶ್. ಡಾಕ್ಟರ್ ದಿನೇಶ್ ಅವರೇ, ದೀಪಾ ನಾಗೇಶ್, ಹಾಗೇನೆ ಡಾಕ್ಟರ್ ಭಾರ್ಗವಿ ಡಿ ಹೆಮ್ಮಿಗೆ ಅವರೇ, 3 ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ದುಪ್ಪಟ ಮತ್ತು ಸೀರೆ ಅಥವಾ ಸ್ಟೋಲ್ ಇವೆಲ್ಲವೂ ಕೂಡ ಹೇಗೆ ಪ್ರಾಣಕ್ಕೆ ಸಂಚಕಾರ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಿಜಕ್ಕೂ ಕೂಡ ಇದೆಲ್ಲವೂ ಕೂಡ ಸರಳವಾಗಿ ಕಾಣಿಸುತ್ತೆ. ಅಂದರೆ ಒಂದು ಪ್ರೊಟೆಕ್ಷನ್ಗೆ ಅಂತ ಹಾಕೊಳ್ಳೋವಂಥ ದುಪ್ಪಟ ಅಥವಾ ಸ್ಟೋಲ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಪ್ರಾಣವನ್ನೇ ತೆಗೀತೆ ಅಂದರೆ ಖಂಡಿತ ಏನಂದರೆ ಹೆಣ್ಮಕ್ಳು ಯೋಚನೆ ಮಾಡಲೇಬೇಕು. ಚೂಡಿದಾರ್ ದುಪ್ಪಟ ಹಾಕೊಳ್ಳೋವಂಥ ಸಂದರ್ಭದಲ್ಲಿ ಅದನ್ನ ಹೇಗೆ ಧರಿಸ್ಬೇಕು, ಮೊದಲು ನಾವು ಸೇಫ್ಟಿ ಇದೀವ ಅಂದರೆ ನಾವು ಎಷ್ಟರ ಮಟ್ಟಿಗೆ ಅದನ್ನ ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆಯೇ ಡಾಕ್ಟರ್ ಹೇಳಿದಾಗೆ ಅದು ಯಾವತ್ತೂ
ಯಾವತ್ತೂ ಕೂಡ ಫ್ಲೋಟ್ ಆಗಬಾರ್ದು. ಫ್ಲೋಟ್ ಆಗದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿ ಹೆಣ್ಮಕ್ಳು ಡ್ರೆಸ್ಗಳನ್ನು ಹಾಕೋಬೇಕು ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ. ಹಾಗೆಯೇ ಇದರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಅಂದರೆ ಇವಾಗ ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ವರ್ಕ್ ಪ್ಲೇಸಸ್ಸಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳು ಕೂಡ ನಡೆದರೆ ಅತ್ಯಂತ ಒಳ್ಳೆಯದು ಅನ್ನುವಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.